ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಈ ಕ್ರೋಧಿ ನಾಮ ಸಂವತ್ಸರದ ಫಾಲ್ಗುಣ ಮಾಸದ ಹೋಳಿಕಾ ದಹನದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ನೋಡಿ, ಈ ಹೋಳಿಕಾ ದಹನದಲ್ಲೇ ಸೂರ್ಯನಾರಾಯಣ ಸ್ವಾಮಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರುವ ಮೀನ ಸಂಕ್ರಾಂತಿಯೂ ಸಹ ನಡೀತಾ ಇದೆ. ಎಂತಹ ಪುಣ್ಯವಾದ ದಿವಸ ನೋಡಿ, ಶುಕ್ರವಾರ 14ನೇ ತಾರೀಕು ಮಾರ್ಚ್ 2025ರಂದು ಮೀನ ಸಂಕ್ರಾಂತಿ, ಹೋಳಿಕಾ ದಹನ, ವಸಂತ ಪೂರ್ಣಿಮಾ ಅಂತಂದು ಉತ್ತರ ಭಾರತದ ಕಡೆ ಕೆಲವೊಂದು ಕಡೆ ಕರೀತಾರೆ. ಇನ್ನೊಂದು ಏನಪ್ಪ ವಿಶೇಷ ಅಂತಂದರೆ, ಈ ದಿನ ಅದೃಶ್ಯ ಚಂದ್ರಗ್ರಹಣವೂ ಸಹ ನಡೀತಾ ಇದೆ. ಯಾಕಪ್ಪ ಇದು ಅದೃಶ್ಯ ಚಂದ್ರಗ್ರಹಣ ಅಂತ ಕರೀತಾ ಇದೆ ಅಂತಂದರೆ, ನಮ್ಮ ಭಾರತದಲ್ಲಿ ಇದು ಗೋಚಾರ ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ಭಾರತಕ್ಕೆ ಇದು ಗೋಚರಿಸೋದಿಲ್ಲ, ಈ ಅದೃಶ್ಯ ಚಂದ್ರಗ್ರಹಣ ಆಗಿರೋದ್ರಿಂದ. ಆದ್ದರಿಂದ ಇದು ಅದೃಶ್ಯ ಚಂದ್ರಗ್ರಹಣ. ಇದು ವಿಶೇಷವಾಗಿ ಭಾರತವನ್ನು ಹೊರತುಪಡಿಸಿ ಬೇರೆ ಎಲ್ಲ ರಾಜ್ಯಗಳಲ್ಲಿ, ದೇಶಗಳಲ್ಲಿ ಕಾಣ್ತಾ ಇದೆ. ಏನಪ್ಪ ಈ ಅದೃಶ್ಯ ಚಂದ್ರಗ್ರಹಣದ ವಿಶೇಷ ಅಂತಂದರೆ, ವಿಶೇಷವಾಗಿ ರಕ್ತವರ್ಣ ಅಂದರೆ ಕೆಂಪು ಚಂದ್ರ, ಬ್ಲಡ್ ಮೂನ್ ಅಂತಂದೇಳಿ ಕರೀತಾರೆ. ಈ ಬ್ಲಡ್ ಮೂನ್ ಅಂತಂದೇಳಿ ಕರೀತಾರೆ. ನೋಡಿ, ಈ ಶುಕ್ರವಾರದಂದು ನಡೀತಾ ಇರುವ ಈ ಕೆಂಪು ಚಂದ್ರಗ್ರಹಣ ಅಂದರೆ ರಕ್ತವರ್ಣ ಚಂದ್ರಗ್ರಹಣದ ಪ್ರಭಾವಗಳು ಯಾವ ರೀತಿಯಿಂದ ಇರುತ್ತೆ ಮತ್ತು ಹೋಳಿಕಾ ದಹನ, ಫಾಲ್ಗುಣ ಪೌರ್ಣಿಮೆ, ಮೀನ ಸಂಕ್ರಾಂತಿಯ ಇಂತಹ ಅನೇಕ ವಿಶೇಷತೆಗಳು ಬಂದಿರುವ ಈ ಶುಕ್ರವಾರ ನಾವು ಏನನ್ನ ಮಾಡಬೇಕು ಮತ್ತು ಇದರ ಪ್ರಭಾವ ಜಾಗತಿಕವಾಗಿ ಭಾರತದ ಮೇಲೆ ಮತ್ತು ನಮ್ಮ ಕರ್ನಾಟಕದ ಮೇಲೆ ಮತ್ತು ನಮ್ಮ ರೈತರು ಯಾವ ಬೆಳೆಗಳನ್ನು ಬೆಳೆಯಬೇಕು, ನಮ್ಮ ಸೈನಿಕರು ಯಾವ ರೀತಿಯಿಂದ ಎಚ್ಚರಿಕೆಯನ್ನು ವಹಿಸಬೇಕು, ನಮ್ಮ ಯುವ ಜನತೆ ಯಾವ ಉದ್ಯೋಗಗಳನ್ನು ಈ ಶುಭ ಸಂದರ್ಭದಲ್ಲಿ ಪ್ರಾರಂಭವನ್ನು ಮಾಡಿದರೆ ಎಂತಹ ಲಾಭಗಳನ್ನು ಹೊಂದಬಹುದು ಎನ್ನುವುದನ್ನು ನಮ್ಮ ಪವರ್ ಟಿವಿಯ ವೀಕ್ಷಕ ಬಾಂಧವರೆಲ್ಲರೂ ವಿಸ್ತಾರವಾಗಿ ತಿಳಿಸಿಕೊಳ್ಳೋಣ. ಅತ್ಯಂತ ನೋಡಿ, ಇಂತಹ ಶುಭ ಸಂದರ್ಭದಲ್ಲಿ ನಮ್ಮ ಎಂತಹ ಕಡುಪಾಪಗಳಿರಲಿ ಅವೆಲ್ಲಗಳನ್ನು ಪರಿಹಾರವನ್ನು ಮಾಡಲಿಕ್ಕೆ ನಾವು ಯಾವ ದೈವವನ್ನು ಮೊರೆಯನ್ನು ಹೋಗಬೇಕು ಅನ್ನೋದನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಮೊದಲು ಈ ಹೋಳಿಕಾ ದಹನದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪೌರ್ಣಿಮೆ ಫಾಲ್ಗುಣ ಮಾಸದ ಹೋಳಿಯ ಹುಣ್ಣಿಮೆಯ ಮಹತ್ವವನ್ನು ತಿಳಿಯೋಣ. ಹೋಳಿ ಅಂತಂದ್ರೇ ಬಣ್ಣಗಳ ಹಬ್ಬ. ಬಣ್ಣಗಳು ಹೇಗೆ ನೋಡಿ, ಸೂರ್ಯನ ರಶ್ಮಿಯಲ್ಲಿ ಹಲವಾರು ಬಣ್ಣಗಳ ಮಿಶ್ರಣವಾಗಿದೆ. ಇಡೀ ನಮ್ಮ ವಿಶ್ವದಲ್ಲಿ ಅಗೋಚರದಿಂದ ಬಣ್ಣಗಳು ನಮಗೆ ಸ್ಫೂರ್ತಿಯನ್ನು ಕೊಡುತ್ತವೆ. ವೀಕ್ಷಕರೇ, ನೀವು ಅರ್ಥವನ್ನು ಮಾಡಿಕೊಳ್ಳಿ. ನೋಡಿ, ಬಣ್ಣಗಳಿಂದ, ಈ ಬಣ್ಣಗಳ ಸೂರ್ಯನ ರಶ್ಮಿಯಿಂದ ಬರ್ತಾ ಇರುವ ಬಣ್ಣಗಳಿಂದ ನಮ್ಮ ಜೀವನದ ಮೇಲೆ ಅತ್ಯದ್ಭುತವಾದ ಪ್ರಭಾವಗಳು ಮತ್ತು ಪರಿಣಾಮಗಳು ಉಂಟಾಗ್ತಾ ಹೋಗ್ತವೆ. ಇದನ್ನು ಅರಿತ ನಮ್ಮ ಸನಾತನ ಧರ್ಮದ ವಿಜ್ಞಾನಿಗಳು ಯಾರು? ನಮ್ಮ ಇಂದಿನ ಋಷಿ ಮುನಿಗಳು. ಅಷ್ಟು ಅದಕ್ಕೆ ತಕ್ಕ ಹಾಗೆ ಒಂದು ವಿಶೇಷವಾದ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ಬಂದರು. ಅಂದರೆ ಬಣ್ಣಗಳಿಂದಲೂ ಮನುಷ್ಯನ ಜೀವನವನ್ನು ಬದಲಾಯಿಸಬಹುದು ಅನ್ನೋದನ್ನ ಈ ನಮ್ಮ ಸನಾತನ ವಿಜ್ಞಾನಿಗಳು, ಋಷಿಗಳು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟ ದಿನವೇ ಈ ಹೋಳಿಯ ಹಬ್ಬವಾಗಿದೆ. ಈ ಹೋಳಿಯ ಹಬ್ಬಕ್ಕೆ ಒಂದು ವೃತ್ತಾಂತವಿದೆ.
ಈ ಹೋಳಿ ಹಬ್ಬ ದಿನ ನಾವು ಬಣ್ಣಗಳ ಹಬ್ಬ ಅಂತಂದು ಕರೆದರೆ, ಇನ್ನು ಶೈವ ತಂತ್ರದಲ್ಲಿ ಶಿವನಿಗೆ ಒಂದು ಮಹತ್ವವಿದೆ. ಏನಪ್ಪ ಅಂತಂದ್ರೆ, ಇಡೀ ವಿಶ್ವದಲ್ಲಿ ಪ್ರತಿಯೊಂದು ಜೀವಿಗಳನ್ನ ಕಾಮದೇವ ಗೆದ್ದ ಎಂಬ ಅಹಂಕಾರವನ್ನ ಪಟ್ಟು ಇಡೀ ದೇವತೆಗಳ ಮುಂದೆ ಹೇಳ್ತಾನೆ. ಏನಪ್ಪ ಅಂತಂದ್ರೆ, ಪ್ರತಿಯೊಂದು ಬ್ರಹ್ಮನ ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳನ್ನು ಮೇಲೆ ನನ್ನ ಅಧಿಕಾರವನ್ನ ನಾನು ಚಲಾಯಿಸಿದ್ದೀನಿ. ನನ್ನ ಮುಂದೆ ಪ್ರತಿಯೊಬ್ಬ ಜೀವಿಗಳು ಸಹ ಸೋತಿ ಹೋಗಿಬಿಟ್ಟಿದ್ದಾರೆ ಅನ್ನ ಅಹಂಕಾರ ಕಾಮದೇವನಿಗೆ ಆವರಿಸ್ತಾ ಹೋಯಿತು. ಆದ್ದರಿಂದ ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೆ ನಮ್ಮ ಶಿಷ್ಯ ಬಳಗಕ್ಕೆ, ಭಕ್ತರ ಬಳಗಕ್ಕೆ ನಾವುಗಳು ತಿಳಿಸ್ತಾ ಬರ್ತೀವಿ. ಯಾಕಂದರೆ ನಾವು ತಿನ್ನೋ ಪದಾರ್ಥದಲ್ಲಿ ಎಂತಹ ಖಾರವನ್ನು ತಿಂದ್ರೂ ಅದನ್ನು ಜೀರ್ಣವನ್ನು ಮಾಡಿಕೋಬೋದು. ಆದರೆ ಈ ತಿನ್ನುವ ಪದಾರ್ಥದಲ್ಲಿ ನಾವು ಆಹಾರದಲ್ಲಿ ಖಾರ ಅಂದರೆ ಈ ಅಹಂಕಾರ ಬಂತಂದರೆ ಆ ದಿನವೇ ನಮ್ಮ ಸರ್ವನಾಶಕ್ಕೆ ಮೊದಲನೆಯ ನಾಂದಿಯನ್ನು ನಾವೇ ಹಾಡಿದ ಹಾಗಾಗುತ್ತೆ. ಆದ್ದರಿಂದ ನಾವು ಇವನ್ನೆಲ್ಲ ತಿಳಿಸಬೇಕು ಅನ್ನೋ ಪಾಠವನ್ನ ಈ ಹೋಳಿ ಹುಣ್ಣಿಮೆ ತಿಳಿಸ್ಕೊಡ್ತಾ ಇದೆ ನಮಗೆ. ಹೀಗೆ ಗೆದ್ದ ಕಾಮದೇವನ ಅಟ್ಟಹಾಸ ಪ್ರತಿಯೊಂದು ಲೋಕದಲ್ಲೂ ಹರಡ್ತಾ ಹೋಯಿತು. ಆಗ ದೇವತೆಗಳೆಲ್ಲ ಒಂದು ಲೋಕ ಕಲ್ಯಾಣವನ್ನು ಉಂಟು ಮಾಡಬೇಕನ್ನ ಒಂದು ಸದುದ್ದೇಶದಿಂದ ಅಸುರನ ನಾಶಕ್ಕೋಸ್ಕರ ಕಾಮದೇವನಿಗೆ ಒಂದು ಮಹತ್ ಕಾರ್ಯವನ್ನ ವಹಿಸ್ತಾ ಹೋಗ್ತಾರೆ. ಕಾಮದೇವ, ಈ ಕಾರ್ಯವನ್ನು ನೀನು ಮಾಡೋದರಿಂದ ಇಡೀ ಲೋಕದಲ್ಲಿ ನಿನ್ನ ಹೆಸರು ಕೀರ್ತಿ ಅಜರಾಮರವಾಗಿ ಉಳಿತಾ ಹೋಗುತ್ತೆ. ನೋಡಿ, ನಾವು ಮಾಡುವ ಒಂದು ಸ್ವಾರ್ಥರಹಿತವಾದ ಕಾರ್ಯ ಯಾವುದೇ ಇರಲಿ, ಅದು ಮನುಷ್ಯನ ಯಶಸ್ಸು ಕೀರ್ತಿಯನ್ನು ತಂದು ಕೊಡ್ತಾ ಹೋಗುತ್ತೆ. ಹೌದಲ್ಲ ವೀಕ್ಷಕರೇ? ಯಾಕಂದರೆ ಇವತ್ತಿನ ದಿನ ನೋಡಿ, ಶಾಸ್ತ್ರ ಏನಪ್ಪ ಹೇಳುತ್ತೆ ಅಂತಂದರೆ, ಬಲಗೈಯಲ್ಲಿ ಮಾಡಿರುವ ದಾನ ನಮ್ಮ ಎಡಗೈಗೂ ಸಹ ತಿಳಿಯಬಾರದು ಅಂತಂದೇಳಿ ನಮ್ಮ ಶಾಸ್ತ್ರಗಳು ಪುರಾಣಗಳು ತಿಳಿಸ್ತಾ ಇದ್ದೀವಿ. ಆದರೆ ನಾವು ಇವತ್ತಿನ ದಿನ ಏನು ಮಾಡ್ತಾ ಇದ್ದೀವಿ? ಪ್ರತಿಯೊಂದು ನಾವು ಏನೇ ಒಂದು ದಾನವನ್ನು ಮಾಡಿದರೆ ಅದರ ಆರ್ಭಟ ಪ್ರಚಾರ ಹೇಗಿರಬೇಕು ಅಂತಂದರೆ ಪ್ರತಿಯೊಂದು ಜನರಿಗೆ ಅದು ತಲುಪಬೇಕಾಗತ್ತೆ. ಅಂತಹ ಮನಸ್ಥಿತಿನಲ್ಲಿ ನಾವು ಬಂದಿದ್ದೀವಿ. ಇಂತಹ ಮನಸ್ಥಿತಿನಲ್ಲಿದ್ದಾಗ ಮನುಷ್ಯನ ಅಭಿವೃದ್ಧಿ ಯಾವ ರೀತಿಯಿಂದ ಸಾಧ್ಯ? ಯಾಕೆಂದರೆ ಮನುಷ್ಯ ತಾನು ಬಲಗೈನಲ್ಲಿ ಮಾಡಿರುವ ಇದು ದಾನ ನನ್ನ 7 ಜನ್ಮವನ್ನ ಉದ್ಧಾರವನ್ನು ಮಾಡುತ್ತೆ ಅಂತಂದು ಹೇಳುತ್ತೆ. ಅಂದರೆ ದಾನ ಮಾಡಿದವನ ಸಕಲ ಪಾಪಗಳು ಕಳೆದು ಹೋಗಲಿ, ಇನ್ನು ದಾನ ತೆಗೆದುಕೊಂಡವನಿಗೆ ಅತ್ಯಂತ ಪುಣ್ಯ ಪ್ರಾಪ್ತಿಯಾಗಲಿ ಅನ್ನೋ ಒಂದು ಮಹಾ ಸಂಕಲ್ಪ ಉಂಟಾಗಬೇಕು. ಆಗ ಮಾತ್ರ ಆ ದಾನಕ್ಕೆ ಒಂದು ಮಹತ್ವ ಉಂಟಾಗುತ್ತೆ. ಆದ್ದರಿಂದ ಇಂತಹ ಇದಕ್ಕೆ ಅನೇಕ ಸರ್ಕಾರದ ಕೆಲವೊಂದು ನಿಯಮಗಳು ಸಹ ಅಡ್ಡಿ ಬರ್ತಾ ಇದೆ. ಅನೇಕ ದೊಡ್ಡ ದೊಡ್ಡ ಮಠಗಳಿರಲಿ, ಸಂಘ ಸಂಸ್ಥೆಗಳಿರಲಿ, ದಾನವನ್ನು ಮಾಡಿದಾಗ ಅವಕ್ಕೆಲ್ಲ ಪ್ರತಿಯೊಂದು ನಿಯಮಗಳನ್ನು ಸಹ ಈ ಸರ್ಕಾರ ತರ್ತಾ ಇದೆ. ಎಂತಹ ವಿಚಿತ್ರ! ನಮ್ಮ ಸನಾತನ ಪರಂಪರೆಯ ನೆಲೆಬೀಡು ನಮ್ಮ ಭಾರತ. ಇಂತಹ ಭಾರತದಲ್ಲೇ ಅನೇಕ ಇಡೀ ವಿಶ್ವಕ್ಕೆ ನಮ್ಮ ಸನಾತನ ಧರ್ಮವನ್ನು ಪರಿಚಯ ಮಾಡಿಕೊಟ್ಟ ನಾಟಿನಲ್ಲಿ ಇವತ್ತಿನ ದಿನವೂ ದಾನಕ್ಕೆ ಇಷ್ಟೊಂದು ಮಹತ್ವ ಇದ್ರೂ ಆ ಮಹತ್ವ ಯಾರಿಗೂ ಸಹ ಮುಟ್ತಾ ಇಲ್ಲ ಅನ್ನೋದು ನಮ್ಮದೊಂದು ಕೊರಗು. ಬನ್ನಿ ಮುಂದೆ ತಿಳಿದುಕೊಳ್ಳೋಣ. ಇಂತಹ ಕಾಮದೇವ ಅಂತಹ ಮಹತ್ ಕಾರ್ಯವನ್ನು ವಹಿಸಿಕೊಂಡು ದೇವತೆಗಳಿಗೆ ಒಂದು ಪ್ರಮಾಣವನ್ನು ಮಾಡ್ತಾನೆ, ಒಂದು ಅಭಯವನ್ನು ನೀಡ್ತಾನೆ.
ಅಂದರೆ ಮಹತ್ ಕಾರ್ಯವನ್ನು ದೇವತೆಗಳಿಗೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಇದರೊಳಗೆ ಮಾಡ್ತಾ ಇದ್ದೀನಿ, ಇದರಿಂದ ಎಂತಹ ಘೋರ ಅನರ್ಥ ಆದರೂ ಪರವಾಗಿಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾನೆ. ಆ ಕಾರ್ಯ ಏನಪ್ಪ ಅಂತಂದರೆ ಶಿವನನ್ನ ತಪಸ್ಸಿನಿಂದ ಎಚ್ಚರಿಸಬೇಕು, ಪಾರ್ವತಿಯ ಮೇಲೆ ತನ್ನ ಶಿವನ ಹೃದಯದಲ್ಲಿ ಸ್ಥಾನವನ್ನು ನೀಡಬೇಕು ಅನ್ನೋ ಒಂದು ಮಹತ್ ಕಾರ್ಯದಿಂದ ಶಿವನನ್ನೂ ಸಹ ನಾನು ಗೆಲ್ಲಬಹುದು ಅನ್ನೋ ಒಂದು ಅಹಂಕಾರ. ಏಕೆಂದರೆ ಸಕಲ ದೇವತೆಗಳನ್ನು ನಾನು ಗೆದ್ದಿರಬೇಕಾದ್ರೆ ಶಿವ ಯಾವ ಲೆಕ್ಕ ಅನ್ನೋ ಒಂದು ಅಹಂಕಾರದಿಂದ ಕೈಲಾಸದ ಕಡೆ ಬರ್ತಾನೆ. ಆ ಕೈಲಾಸದಲ್ಲಿ ಬಂದು ಆ ಕಾಮದೇವ ನೋಡಿ ಮಲೆಯ ಮಾರುತಗಳನ್ನೇ ತನ್ನ ವಾಹನವನ್ನು ಗಿಳಿಯನ್ನು ಶುಕವನ್ನು ಏರಿ ತನ್ನ ಪುಷ್ಪ ಬಾಣಗಳನ್ನು ಶಿವನ ಮೇಲೆ ಪ್ರಯೋಗವನ್ನು ಮಾಡ್ತಾನೆ. ಇದರಿಂದ ಶಿವ ಕ್ರೋಧಗೊಂಡು ತನ್ನ ಮೂರನೆಯ ಕಣ್ಣಿನಿಂದ ಕಾಮನನ್ನ, ಅದು ಪಾತಾಳಕ್ಕೆ ತುಳಿದಿರಲಿ ಆ ಮನುಷ್ಯನನ್ನ, ಆದರೂ ಸಹ ಅವನು ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ಮತ್ತೆ ಏರ್ತಾನೆ ಅನ್ನುವ ತತ್ವವನ್ನು ತಿಳಿಸ್ತೀವಿ. ನೋಡಿ ಎಷ್ಟು ತತ್ವ ಇದೆ. ಆದ್ದರಿಂದ ನಾವು ಭಗವಂತ ಗುರುಗಳ ಬಳಿನಲ್ಲಿ ಏನಪ್ಪ ಕೇಳಬೇಕು ಅಂತಂದರೆ, ಎಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಗುರುಗಳೇ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸಬೇಕು ಅನ್ನೋ ಒಂದು ಅಭಯವನ್ನು ಕೇಳ್ಕೋಬೇಕು. ಆಗ ಮಾತ್ರ ಮನುಷ್ಯನ ಆತ್ಮೋನ್ನತಿಗೆ ಒಂದು ಮಾರ್ಗ ಸಿಕ್ಕಂಗಾಗುತ್ತೆ. ವೀಕ್ಷಕರೇ, ಗೊತ್ತಾಯ್ತಲ್ಲ, ನಮಗೆ ಭಗವಂತ ಕೈ ಹಿಡಿದಾಗ ಮಾತ್ರ ನಮ್ಮ ಜೀವನ ಯಶಸ್ಸನ್ನು ಕಾಣುತ್ತೆ. ಯಾರು ಭಗವಂತನ ಶರಣಾಗ್ತರೋ, ಭಗವಂತ ಅವರಿಗೆ ಅಭಯವನ್ನು ನೀಡ್ತಾರೋ ಅಂತವರನ್ನ ಯಾರೂ ಸಹ ಜೀವನದಲ್ಲಿ ಸೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನೀವುಗಳು ಸಹ ಅನನ್ಯವಾಗಿ ಅವನಲ್ಲಿ ಶರಣಾಗಬೇಕು. ಆ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆಯನ್ನು ಹೊಂದುತ್ತಾ ಹೋಗುತ್ತೆ. ಇಲ್ಲಾಂತಂದ್ರೆ ನಮ್ಮ ಜೀವನ ಯಾಂತ್ರಿಕ ಬದುಕಾಗ್ಬಿಡುತ್ತೆ. ವೀಕ್ಷಕರೇ, ಪ್ರತಿಯೊಂದು ದಿನನೂ ವಿಶೇಷ ರೀತಿಯಿಂದ ಇರುತ್ತೆ. ಆ ವಿಶೇಷ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಡೀ ವರ್ಷ ಪೂರ್ತಿ ನಮ್ಮ ಸನಾತನ ಧರ್ಮದಲ್ಲಿ ಉತ್ಸವಗಳೇ. ಈ ಉತ್ಸವಗಳು ನಮ್ಮ ಮನುಷ್ಯತ್ವದ ಆರಾಧನೆಯನ್ನು ಮಾಡಬೇಕು. ನಾವು ಯಾರನ್ನೋದನ್ನ ಮೊದಲು ತಿಳ್ಕೋಬೇಕು. ಅದನ್ನು ಬಿಟ್ಟು ನಾವು ಏನೇ ಒಂದು ಮಾಡಿದರೂ ಸಹ ಅದು ಫಲವನ್ನು ನೀಡುವುದಿಲ್ಲ. ಇಂತಹದ್ರೊಳಗೆ ಈ ಪ್ರಹ್ಲಾದರು ನೋಡಿ, ಚಿಕ್ಕ ಮಗು ಎಂತಹ ಘೋರ ಕಷ್ಟಗಳನ್ನು ನೀಡಿರೂ ಸಹ ಅಚಲವಾಗಿ, ಎಂತಹ ಶ್ರದ್ಧಾ ಭಕ್ತಿ, ಎಂತಹ ನಂಬಿಕೆ ಅಂತಂದರೆ, ನನ್ನ ಭಗವಂತ ನಾರಾಯಣ ಬರ್ತಾನೆ, ರಕ್ಷಣೆಯನ್ನು ಮಾಡ್ತಾನೆ, ಎಲ್ಲ ಇದರಿಂದ ನನ್ನನ್ನು ಪಾರು ಮಾಡ್ತಾನೆ ಅನ್ನೋ ಎಂತಹ ನಂಬಿಕೆ ಆ ಚಿಕ್ಕ ಮಗುಗೆ. ಒಂದು ಸಲ ಯೋಚನೆಯನ್ನು ಮಾಡಿ, ಯಾಕಂತಂದರೆ ಗುರುಗಳು ಹೇಳ್ತಾ ಇದ್ದಾರೆ ಏನೋ ಒಂದು ಕತೆ, ಆ ಕಥೆಯನ್ನು ಕೇಳೋಣ ಅನ್ನೋದು. ಆ ಕಥೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಯಶಸ್ಸು, ಆತ್ಮೋನ್ನತಿ ಪ್ರಾರಂಭವಾಗುತ್ತೆ. ವೀಕ್ಷಕರೇ, ಶಿಷ್ಯಂದಿರೇ, ಕಥೆಯನ್ನು ನಮ್ಮ ಆತ್ಮಪೂರ್ವಕವಾಗಿ ನಾವು ಸ್ವೀಕಾರ ಮಾಡೋ ಯಾವ ರೀತಿಯಿಂದ ನಾವು ಸ್ವೀಕಾರ ಮಾಡ್ತೀವಿ, ಆ ರೀತಿಯಿಂದ ನಮ್ಮ ಜೀವನ ಯಶಸ್ಸನ್ನು ಕಾಣ್ತಾ ಹೋಗುತ್ತೆ. ನಮ್ಮ ಮನಸ್ಸೇ ಪ್ರಹ್ಲಾದ ಕುಮಾರನಾಗಬೇಕು. ನಮ್ಮ ಮನಸ್ಸು ಆ ಪ್ರಹ್ಲಾದ ರಾಜರು
ಯಾವ ರೀತಿಯಿಂದ ಆ ಭಗವಂತನನ್ನ ಶ್ರೀಮನ್ನಾರಾಯಣನ್ನ ನಂಬಿದ್ರು ಅಂತಹ ನಂಬಿಕೆಯಲ್ಲಿ ಅನನ್ಯ ರೀತಿಯಿಂದ ಅವನ ಪಾದದಲ್ಲಿ ಶರಣಾಗುವ ತತ್ವವನ್ನ ಈ ಹೋಳಿಕಾ ದಹನ ನಮಗೆ ತಿಳಿಸ್ಕೊಡ್ತಾ ಇದೆ. ಆಗ ಅಂತಹ ತತ್ವವನ್ನ ತಿಳಿದು ತಾವೇ ತಾನಾಗಿ ಪ್ರಹ್ಲಾದರ ಕುಮಾರರಾಗಿ ಆ ಭಗವಂತನನ್ನ ನಾವುಗಳು ಕರಿಬೇಕು. ಅಂತಹ ಶ್ರದ್ಧೆ, ಭಕ್ತಿ, ಅಂತಹ ನಂಬಿಕೆಯನ್ನ ನಾವು ಅಳವಡಿಸಿಕೊಳ್ಳಬೇಕು. ಅಂತಹ ತತ್ವವನ್ನ ತಿಳಿಸೋದು. ಇಂತಹ ಈ ಹಿರಣ್ಯಕಶಿಪುವಿನ ಸಹೋದರಿ ಹೋಲಿಕಾ ಅನ್ನೋ ಸಹೋದರಿ ಅಂದರೆ ತಂಗಿ ಅಗ್ನಿದೇವರಿಂದ ವರವನ್ನ ಪಡೆದಿರ್ತಾಳೆ. ತಾನು ಎಂತಹ ಅಗ್ನಿಯಲ್ಲಿ ಪ್ರವೇಶ ಮಾಡಿದರೂ ಸಹ ಅವಳನ್ನ ಅಗ್ನಿ ಏನನ್ನೂ ಮಾಡೋದಿಲ್ಲ ಅನ್ನೋ ಒಂದು ವರವನ್ನ ತೆಗೆದುಕೊಂಡಿರ್ತಾಳೆ. ಆದರೆ ಅವರ ಜೊತೆಯಲ್ಲಿ ಯಾರೇ ಇದ್ರೂ ಅವರು ಅಂದರೆ ಅಗ್ನಿ ಸ್ಪರ್ಶದಿಂದ ದಹನವಾಗಿ ಹೋಗ್ಬಿಡ್ತಾರೆ ಅನ್ನೋ ಒಂದು ವರ ಆ ಹೋಲಿಕಾಗಿತ್ತು. ಆದ್ದರಿಂದ ಹಿರಣ್ಯಕಶಿಪು ಸಹ ತಾನು ತನ್ನ ಒಂದು ವರದ ಗರ್ವದಿಂದ ನೋಡಿ, ತನಗೆ ವರ ಇದೆ, ತಾನು ಬಲಶಾಲಿ, ತನ್ನನ್ನ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಅಹಂಕಾರದಲ್ಲಿ ಮೆರಿತಾ ಹೋಗ್ತಾನೆ. ಆದ್ದರಿಂದ ನಮ್ಮ ಎಲ್ಲ ಶಿಷ್ಯ ಬಳಗಕ್ಕೆ, ಭಕ್ತರ ಬಳಗಕ್ಕೆ, ವೀಕ್ಷಕರ ಬಳಗಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಈ ಅಹಂಕಾರವನ್ನು ಮಾತ್ರ ನಿಮ್ಮ ಬಳಿಯಲ್ಲಿ ಇಟ್ಕೋಬೇಡಿ. ನಾವು ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕು ಅಂತಂದರೆ ಮೊದಲನೇ ಮಟ್ಲೆ ಈ ಅಹಂಕಾರವನ್ನು ಜಯಿಸಬೇಕು. ವೀಕ್ಷಕರೇ, ನಾವು ಎಷ್ಟೇ ಉನ್ನತ ಸ್ಥಾನದಲ್ಲಿ ಇದ್ರೂ ಸಹ ಈ ಅಹಂಕಾರವನ್ನು ತ್ಯಜಿಸಬೇಕು. ಆಗ ಮಾತ್ರ ಉನ್ನತ ಪದವಿ ನಮಗೆ ದೊರೀತಾ ಹೋಗ್ತದೆ. ಹಿರಣ್ಯಕಶಿಪುವನು ಸಹ ತಾನು ಅಜೇಯನಾಗಿದ್ದೀನಿ, ನನಗೆ ಮರಣವೇ ಇಲ್ಲ ಅನ್ನೋ ತತ್ವವನ್ನ ಅವನು ಅಳವಡಿಸಿಕೊಂಡ. ಈ ಅಹಂಕಾರವೆಂಬ ಕಿರೀಟವನ್ನ ಧರಿಸಿದ. ಆದ್ದರಿಂದ ಅಹಂಕಾರವೆಂಬ ಕಿರೀಟ ಬಂದಿದ್ದಕ್ಕೆ ತನ್ನ ರಕ್ತದಿಂದ ಬಂದ ತನ್ನ ಮಗನನ್ನೇ ತಾನು ಕೊಲ್ಲಿಕ್ಕೆ ಇಚ್ಛಿಸ್ತಾ ಇದ್ದಾನೆ. ಆದ್ದರಿಂದ ನಾವುಗಳು ಸಹ ಮೊದಲು ಇದರಿಂದ ದೂರವನ್ನು ಬರಬೇಕು. ಹೀಗೆ ಹೋಲಿಕಾ ಬಂದು ತನ್ನ ಅಣ್ಣನಲ್ಲಿ ವಿನಂತಿಸಿಕೊಳ್ಳುತ್ತಾಳೆ. ನೋಡಿ, ಕೆಟ್ಟ ಕಾರ್ಯ ತಂದರೆ ಎಂತಹ ಸಹಾಯಗಳನ್ನು ಮಾಡ್ತಾ ಹೋಗ್ತಾರೆ. ಕೆಟ್ಟ ಕಾರ್ಯದಲ್ಲಿ ಎಲ್ಲರೂ ಸಹ ಅಂದರೆ ಕೈ ಜೋಡಿಸ್ತಾ ಹೋಗ್ತಾರೆ. ಆಗ ಹೋಲಿಕಾ ತನ್ನ ಅಣ್ಣನಿಗೆ ಹೇಳ್ತಾಳೆ, ಅಣ್ಣ, ನಿನ್ನ ಮಗನನ್ನ ನಾನು ಸಂಹಾರ ಮಾಡ್ತೀನಿ, ಅಂದರೆ ಕೊಲ್ತೀನಿ. ನೋಡಿ, ಸಂಬಂಧದಲ್ಲಿ ಸೋದರ ಹತ್ಯೆ ಆಗ್ತಾಳೆ. ಆದ್ರೂ ಆ ಪುಟ್ಟ ಮಗುವಿನ ಕೊಲ್ಲಬೇಕು ಅನ್ನೋ ಒಂದು ಎಂತಹ ದುರ್ಬುದ್ಧಿಗಳು, ತಾಮಸಿಕ, ರಾಜಸಿಕ. ಆದ್ದರಿಂದ ನಮ್ಮಲ್ಲಿ ಅಂತಹ ಗುಣಗಳನ್ನು ಸುಟ್ಟು ಹಾಕಬೇಕು ಅನ್ನೋ ತತ್ವಗಳು. ಅಂತಹ ಹೋಲಿಕಾ ತನ್ನ ಅಣ್ಣನಿಗೆ ಅದು ದುರ್ಬುದ್ಧಿಯ ನೀತಿಯ ಪಾಠವನ್ನು ಹೇಳ್ತಾಳೆ. ಆ ಮಗುವನ್ನು ನನ್ನ ಬಳಿಯಲ್ಲಿ ಕಳಿಸಿಕೊಡು, ಆ ಪ್ರಹ್ಲಾದನನ್ನ, ನಿನ್ನ ಚಿಂತೆಯನ್ನ ಒಂದು ಕ್ಷಣದಲ್ಲಿ ದೂರ ಮಾಡ್ತೀನಿ ಅಂತಂದು ಹೇಳ್ತಾಳೆ. ಕಲಿಗಾಲದಲ್ಲಿ ನೀವುಗಳು ಸಹ ನೋಡ್ತಾ ಇರ್ತೀರ ಇಂತಹ ಎಷ್ಟೋ ಉದಾಹರಣೆಗಳನ್ನ. ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು ಅಂತಂದಾಗ ಅವನು ಒಂಟಿನೇ, ಅವನ ಜೊತೆಯಲ್ಲಿ ಬರೋರು ತುಂಬ ಬೆರಳೆಣಿಕೆಯಷ್ಟು. ಅದೇ ನೀನು ಒಂದು ಕೆಟ್ಟ ಕಾರ್ಯವನ್ನ ಮಾಡಲಿಕ್ಕೆ ಹೊರಟಿದೀಯಾ ಅಂತಂದ್ರೆ ನಿನ್ನ ಜೊತೆಯಲ್ಲಿ ಸಾವಿರಾರು ಜನ. ನಿನಗೆ
ತುಂಬ ಸಹಾಯವನ್ನು ಮಾಡ್ತಾರೆ. ಆದರೆ ಆ ಕೆಟ್ಟ ಕರ್ಮದ ಫಲವನ್ನು ಉಣ್ಣಬೇಕಾದ್ರೆ ನಿನ್ನ ಜೊತೆಯಲ್ಲಿ ಯಾರು ಸಹಾಯವನ್ನು ಮಾಡಿದರೋ ಪ್ರತಿಯೊಬ್ಬರು ನಿನ್ನ ಜೊತೆಯಲ್ಲಿ ನಿಲ್ಲೋದಿಲ್ಲ. ಆ ಫಲವನ್ನು ನೀನೇ ಭೋಗಿಸುವಂತಂದು ಹೇಳ್ತಾರೆ. ಇಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಯಾರೂ ನಿಲ್ಲಲ್ಲ. ಅಲ್ಲಿ ಕೆಟ್ಟ ಕೆಲಸದಲ್ಲಿ ಸಾವಿರಾರು ಜನ ಆ ಕೆಟ್ಟ ಕರ್ಮದ ಫಲವನ್ನು ನೀನು ಉಣ್ಣು ಅಂತಂದು ಹೇಳ್ತಾರೆ. ಆದ್ದರಿಂದ ನಾವು ಇದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಗ ಹೋಲಿಕಾಗೆ ಹಿರಣ್ಯಕಶಿಪು ಅಸ್ತು ಅಂತಂದು ಹೇಳ್ತಾನೆ, ಆಯಿತು, ನಿನ್ನ ಪ್ರಯತ್ನವನ್ನು ಮಾಡು, ಆ ಪ್ರಹ್ಲಾದನನ್ನ ನಾಶ ಮಾಡು. ಆಗ ದೊಡ್ಡ ಚಿತೆಯನ್ನ ಸಿದ್ಧವನ್ನ ಮಾಡ್ತಾರೆ. ಚಿತೆಯನ್ನ ಹೋಲಿಕಾ ಪ್ರಹ್ಲಾದನನ್ನ ಸಮೇತವಾಗಿ ಚಿತೆಯ ಮೇಲೆ ಕುಳಿತುತ್ತವೆ. ಆದರೆ ಕೈಯಾದು ಹಿರಣ್ಯಕಶಿಪುವಿನ ಧರ್ಮಪತ್ನಿ ಮಹಾಪತಿವ್ರತ ತನ್ನ ತಾಯಿ ಕರುಳು ಯಾವ ರೀತಿಯಿಂದ ಒಪ್ಪುತ್ತೆ, ಮೂರ್ಛನೆ ಹೋಗ್ತಾಳೆ ಈ ದೃಶ್ಯವನ್ನು ನೋಡಿ. ಆಗ ಅಗ್ನಿ ಸ್ಪರ್ಶವನ್ನ ಮಾಡ್ತಾರೆ. ಇಲ್ಲಿ ಹೋಲಿಕಾ ಎಂತಹ ಖುಷಿಯಲ್ಲಿ ಆರ್ಭಟವನ್ನ ಮಾಡ್ತಾ ಇರ್ತಾಳೆ. ಅಣ್ಣ, ಕ್ಷಣ ಮಾತ್ರದಲ್ಲಿ ನಿನ್ನ ಚಿಂತೆಯನ್ನ ನಾನು ದೂರ ಮಾಡ್ತಾ ಇದ್ದೀನಿ. ಯಾರಿಂದ ನೀನು ಇಷ್ಟು ನೋವನ್ನ ಅನುಭವಿಸ್ತಾ ಇದೆಯೋ ಈ ನೋವನ್ನ ಈ ಕ್ಷಣ ಮಾತ್ರದಲ್ಲಿ ದೂರವನ್ನ ಮಾಡ್ತೀನಿ ಅಣ್ಣ. ನೀನು ಸಂತೋಷದಿಂದ ಈ ದೃಶ್ಯವನ್ನ ನಿನ್ನ ಕಣ್ತುಂಬ ನೋಡಿಕೋ ಅಂತಂದು ಹೇಳಿ ಅಗ್ನಿಸ್ಪರ್ಶವನ್ನ ಮಾಡಿ ತನ್ನ ಚಿತೆಯನ್ನ ರೆಡಿ ಮಾಡಿಸಿ ತನ್ನ ತೊಡೆಯ ಮೇಲೆ ಪ್ರಹ್ಲಾದನನ್ನ ಕರೆದುಕೊಳ್ಳಿರಿಸಿಕೊಂಡು ಅಗ್ನಿ ಜ್ವಾಲೆ ನೋಡಿ ಹೇಗೆ ಆಕಾಶದವರೆಗೂ ಮುಟ್ಟುತ್ತಾ ಹೋಗುತ್ತೆ. ನೋಡ್ತಿದ್ದಂತೆ ಅಂತಹ ಇಲ್ಲಿ ಹೋಲಿಕಾನೂ ಕಾಣಿಸ್ತಾ ಇಲ್ಲ, ಪ್ರಹ್ಲಾದನೂ ಕಾಣಿಸ್ತಾ ಇಲ್ಲ. ಅಂತಹ ಅಗ್ನಿ ಜ್ವಾಲೆ ಒಳಗಡೆ ಏನೂ ಕಾಣ್ತಾ ಇಲ್ಲ. ಈಗ ದೂರದಲ್ಲಿದ್ದ ಎಲ್ಲ ಪ್ರಹ್ಲಾದರ ಸಮೇತ ಇನ್ನು ಬೇರೆ ಸಹೋದರರು ಅವರುಗಳು ಸಹ ಭಯಭೀತರಾಗ್ತಾರೆ. ಬೇರೆ ಸೈನಿಕರು ಹಿರಣ್ಯಕಶಿಪು ಸಹ ಪ್ರಹ್ಲಾದನ ಕಥೆಗೆ ಮುಗಿದು ಹೋಯಿತು ಅನ್ನೋ ಹೀಗೆ. ಆದರೆ ಆ ಪ್ರಹ್ಲಾದನಲ್ಲಿ ಎಂತಹ ದೃಢವಾದ ಭಕ್ತಿ, ಎಂತಹ ಶ್ರದ್ಧೆ, ಎಂತಹ ಅಚಲವಾದ ನಂಬಿಕೆ. ತನ್ನ ಪ್ರಭು ಬರ್ತಾನೆ, ತನ್ನ ಪ್ರಭು ನಮ್ಮನ್ನೆಲ್ಲ ಸಂರಕ್ಷಣೆಯನ್ನ ಮಾಡ್ತಾನೆ ಅನ್ನೋ ಒಂದು ತತ್ವದಲ್ಲಿ ಆ ಮಗು ಶುದ್ಧ ಮನಸ್ಸಿನಿಂದ ಎಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದೆ ಅಂತಂದ್ರೆ ಆ ಮಗುಗೆ ಏನೂ ಗೊತ್ತಿಲ್ಲ. ಚಿತೆಯನ್ನು ಏರಬೇಕಾದ್ರೂ ಶ್ರೀಹರಿ ಶ್ರೀಮನ್ನಾರಾಯಣ ಎಂಬ ಮಹಾಮಂತ್ರವನ್ನ ಜಪಿಸ್ತಾ ಇರೋದು. ಓಂ ನಮೋ ನಾರಾಯಣಾಯ. ಈ ಮಹಾಮಂತ್ರದಲ್ಲಿ ಮಗ್ನನಾಗಿ ಹೋಗ್ಬಿಟ್ಟಿದ್ದಾನೆ. ಅವನಿಗೆ ಏನು ನಡೀತಾ ಇದೆ ಅನ್ನೋ ಒಂದು ಪರಿವೇ ಇಲ್ಲ. ಹೀಗೆ ಹೋಲಿಕಾ ಅಗ್ನಿ ಒಳಗೆ ಕುತ್ಕೊಂಡು ಒಂದು ತಾಸು ಕುತ್ಕೊಂತಲೇ ಹೀಗೆ ನಡೀತಾ ಹೋಗುತ್ತೆ. ಯಾವ ವರದಿಂದ ಅವಳು ತನ್ನ ಅಹಂಕಾರವನ್ನ ತೋರಿದ್ಲೋ ಆ ಪುಣ್ಯ ಮುಗಿದೋಗ್ಬಿಡುತ್ತೆ. ಎಲ್ಲಿ ಪುಣ್ಯ ಮುಗಿದು ಹೋಗುತ್ತೋ ಅಲ್ಲಿಂದ ತನ್ನ ಪ್ರಾರಬ್ಧವನ್ನ ಅವರು ಅನುಭವಿಸಲಿಕ್ಕೆ ಪ್ರಾರಂಭವಾಗ್ತಾ ಹೋಗುತ್ತೆ. ಪುಣ್ಯ ಖಾಲಿ ಆಯಿತು. ಆಗ ಆ ಅಗ್ನಿ ಹೋಲಿಕಾನೇ ದಹಿಸ್ಬಿಡ್ತಾ ಇದೆ. ಅಲ್ಲಿಂದ ಆರ್ತನಾದ ಜೋರಾಗಿ ಹೊರಗಡೆ ಬರ್ತಾ ಇದೆ. ಆದರೆ ಹಿರಣ್ಯಕಶಿಪುವಿನ ಸಮೇತವಾಗಿ ಆ ಎಲ್ಲ ಪ್ರಜೆಗಳು ಸೈನಿಕರು ಏನನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೋಲಿಕಾ ಆರ್ಭಟವನ್ನು ಮಾಡ್ತಾ ಇದ್ದಾಳೆ. ಪ್ರಹ್ಲಾದ ಎಲ್ಲಿ ಸುಟ್ಟು ಹೋದನೋ ಅನ್ನೋ ಒಂದು ಸಂತೋಷದಿಂದ ಇವರುಗಳು ಸಹ ಚೀರ್ತಾ ಇದ್ದಾರೆ. ಓ ಪ್ರಹ್ಲಾದರದು ಕತೆ ಮುಗಿದು ಹೋಯಿತು ಅನ್ನೋ ಹಿರಣ್ಯಕಶಿಪು ಸಹ ಸಂತೋಷದಿಂದ ಅವನು ಆರ್ಭಟವನ್ನ ಮಾಡ್ತಾನೆ. ಅಗ್ನಿ ಜ್ವಾಲೆ ಉರಿದು ತಣ್ಣಗಾಗಿ ಹೋಗುತ್ತೆ. ಇಲ್ಲಿ ನೋಡಿದರೆ ಪ್ರಹ್ಲಾದರು
ಕ್ಷಣ ಮಾತ್ರವೂ ಅವನ ರೋಮಕ್ಕೂ ಸಹ ಒಂದು ಅಗ್ನಿ ಸ್ಪರ್ಶವಾಗದಲೇ ಹೂವಿನ ಹಾಸಿಗೆಯ ಮೇಲೆ ಕುಳಿತುಕೊಂಡು ಅವನು ಶ್ರೀಮನ್ನಾರಾಯಣ ಜಪದಲ್ಲಿ ತಲ್ಲೀನನಾಗಿದ್ದಾನೆ. ನೋಡಿ, ಯಾರು ಶುದ್ಧ ಮನಸ್ಸಿನಿಂದ ಅನನ್ಯವಾಗಿ ಭಗವಂತನ ಚರಣಾರವಿಂದಗಳಲ್ಲಿ ತನ್ನ ಸಮರ್ಪಣೆಯನ್ನ ಮಾಡಿಕೊಂಡಿರ್ತಾರೋ ಅಂಥವನಿಗೆ ಯಾವುದ ಭಯನೂ ಸಹ ಅವನನ್ನ ಕಾಡಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದ್ರೆ ಅವನ ಮೇಲೆ, ಅವನ ಶಿರದ ಮೇಲೆ ಯಾರ ಹಸ್ತ ಇರುತ್ತೆ ಅಂತಂದ್ರೆ ಆ ಅನಾದಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನ ಪರಮ ಹಸ್ತವೇ ಇದ್ದಾಗ ಇನ್ನು ಅವನಿಗೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ? ಅವನೇ ಕೈಯನ್ನ ಹಿಡಿದಿದ್ದಾನೆ. ಅದಕ್ಕೋಸ್ಕರನೇ ರಾಮಾಯಣದಲ್ಲಿ ಒಂದು ಚಿಕ್ಕ ಅಳಿಲು ನಮಗೆ ಪಾಠವನ್ನ ಮಾಡುತ್ತೆ. ರಾಮ ಸೇತುವೆಯನ್ನ ಕಟ್ತಾ ಇರೋ ಸಂದರ್ಭದಲ್ಲಿ ರಾಮ ಎಲ್ಲರನ್ನ ವೀಕ್ಷಣೆಯನ್ನ ಮಾಡಿ ಕುಳಿತುಕೊಂಡಿರ್ತಾನೆ. ತನ್ನ ಪಾದದ ಬಳಿಯಲ್ಲಿ ಒಂದು ಅಳಿಲು ಸಿಕ್ಕಿ ಹಾಕಿಕೊಂಡು ರೋದನೆಯನ್ನ ಮಾಡ್ತಾ ಇರುತ್ತೆ. ಇದನ್ನ ಗಮನಿಸಿದ ರಾಮ ಅಳಿಲನ್ನ ಎತ್ತಿ ತನ್ನ ಕೈಯಲ್ಲಿಟ್ಟು ಅದನ್ನ ಮುದ್ದಿಸಿ ಆ ಅಳಿಲನ್ನ ಕೇಳ್ತಾನೆ, ಯಾಕಪ್ಪ ನೀನು ಚೀರ್ತಾ ಇರ್ಲಿಲ್ಲ, ಕರಿಬೇಕಾಗಿತ್ತು ತಾನೆ ಅಂತಂದು. ಆಗ ಅಳಿಲು ಹೇಳುತ್ತೆ, ಜಗತ್ತನ್ನ ಕಾಯುವವನು ನೀನೇ ನನ್ನನ್ನ ತುಳಿದಾಗ ನಾನು ಇನ್ಯಾರನ್ನ ಕರೀಲಿ ತಂದೆ? ಯಾಕಂದ್ರೆ ಇಡೀ ಜಗತ್ತನ್ನ, ಇಡೀ ಬ್ರಹ್ಮಾಂಡವನ್ನ ಪಾಲನೆಯನ್ನ ಮಾಡುವವನೇ ನೀನೇ ನನ್ನನ್ನ ತುಳಿದಾಗ ನಾನು ಇನ್ಯಾರಿಗೆ ಶರಣು ಹೋಗಲಿ? ಅದನ್ನ ಕಂಡು ರಾಮ ಅತ್ಯಂತ ಖುಷಿಯಿಂದ ಆ ಅಳಿಲಿಗೂ ಸಹ ಅನುಗ್ರಹವನ್ನು ನೀಡ್ತಾನೆ. ಆಗ ಅಳಿಲು ಹೇಳುತ್ತೆ, ಇನ್ಯಾವ ಭಯ ನನಗೆ? ಯಾರ ಹಸ್ತದ ಮೇಲಿದ್ದಾಗ, ಯಾರ ಅಭಯ ಇದ್ದಾಗ ಜಗತ್ತಿನಲ್ಲಿ ಯಾವ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲೋ ಅಂತಹ ರಾಮನ ಹಸ್ತದಲ್ಲಿ ನಾನಿದ್ದೀನಿ. ಈಗ ನನಗೆ ಭಯ ಎಲ್ಲಿದೆ ತಂದೆ? ಆಗ ಅಳಿಲಿಗೆ ಪರಮಾನುಗ್ರಹವನ್ನ ನೀಡಿ ಅನುಗ್ರಹವನ್ನು ಮಾಡ್ತಾನೆ. ಇದೇ ರೀತಿಯಿಂದ ಪ್ರಹ್ಲಾದರಿಗೆ ಶ್ರೀಮನ್ನಾರಾಯಣ ಅಂತಹ ಪರಮಾನುಗ್ರಹವನ್ನೇ ಮಾಡಿಬಿಟ್ಟಿದ್ದಾನೆ. ಅಂತಹ ಅನುಗ್ರಹ ಕೊಟ್ಟವನಿಗೆ ಇಂತಹ ಯಾರು ಹಿರಣ್ಯಕಶಿಪು ಎಂತಹ ಹೋಲಿಕಾ ಎಂತಹ ವರವನ್ನ ತೆಗೆದುಕೊಂಡು ಬಂದ್ರೂ ಸಹ ಆ ಭಕ್ತನಿಗೆ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ತತ್ವವನ್ನ ಕಾಲ ಕಾಲಕ್ಕೂ ತಿಳಿಸ್ತಾ ಹೋಗುತ್ತೆ. ಕೃತಯುಗ ಅಲ್ಲ, ತ್ರೇತಾಯುಗ ಬಂದ್ರೂ, ದ್ವಾಪರ ಯುಗ ಬಂದ್ರೂ, ಕಲಿಯುಗ ಬಂದ್ರೂ ಸಹ ಭಕ್ತಿಗೆ ಶಕ್ತಿ ಇದೆ ಅನ್ನೋ ತತ್ವವನ್ನ ತಿಳಿಸ್ತಾ ಹೋಗುತ್ತೆ. ಎಲ್ಲ ಯುಗಗಳಲ್ಲೂ ಭಕ್ತಿಗೆ ಅಂತಹ ಶಕ್ತಿ ಉಂಟು ಅನ್ನೋದನ್ನ ತತ್ವವನ್ನ ತಿಳಿಸ್ತೆ. ಇಂತಹ ಈ ಹೋಲಿಕಾಲನ್ನ ದಹನವನ್ನ ತನ್ನ ದುರ್ಬುದ್ಧಿಯಿಂದ ಅಗ್ನಿದೇವನಿಂದ ವರವನ್ನ ತೆಗೆದುಕೊಂಡು ಅನೇಕ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇತ್ತು. ಇಂತಹ ದುಷ್ಟರನ್ನ ಆ ಶ್ರೀಹರಿ ತನ್ನ ಭಕ್ತರಿಂದ ಸಂಹಾರವನ್ನ ಮಾಡಿಸಿ ಲೋಕ ಕಲ್ಯಾಣವನ್ನ ಉಂಟು ಮಾಡಿದ. ಇಂತಹ ಸುದಿನವನ್ನ ಏನಪ್ಪ ಅಂತಾರೆ ಹೋಲಿಕಾ ದಹನ ಅನ್ನೋ ಒಂದು ಹೆಸರಿನಿಂದ ಇಡೀ ನಮ್ಮ ಉತ್ತರ ಭಾರತದಲ್ಲಿ ಇಂತಹ ಹೋಲಿಕಾ ದಹನವನ್ನೂ ಸಹ ಮಾಡ್ತಾರೆ. ಈ ಹೋಲಿಕಾ ದಹನವನ್ನು ಮಾಡೋದ್ರಿಂದ ಇಡೀ ನಮ್ಮ ಆತ್ಮಶುದ್ಧಿ ಉಂಟಾಗುತ್ತೆ. ಅಂದರೆ ನಮ್ಮ ಎಲ್ಲ ಕೆಟ್ಟ ದುರ್ಗುಣಗಳನ್ನ ತ್ಯಜಿಸುವುದು, ಅದನ್ನ ಸುಟ್ಟು ಭಸ್ಮವನ್ನ ದಹನವನ್ನ ಮಾಡುವ ಕ್ರಿಯೆಗೆ ನಾವು ಈ ಹೋಲಿಕಾ ದಹನ ಅನ್ನೋದು ಒಂದು ಮಹಾ ಪರಿಪಾಠವನ್ನ ಮತ್ತೆ ಪುರಾಣ ಗ್ರಂಥಗಳಾದ ಈ ಭಾಗವತದಲ್ಲಿ ಪರಮಾದ್ಭುತವಾಗಿ ವರ್ಣಿಸಿರುವಂತಹ ಇಂತಹ ಕಥೆಯನ್ನು ನಾವು ಆಲಿಸುವುದರಿಂದ ಸಾಕು, ಶ್ರೀಮನ್ನಾರಾಯಣನ ಅನುಗ್ರಹ ನಮ್ಮ ಮೇಲೆ ಉಂಟಾಗುತ್ತೆ ಅಂತಂದು ಹೇಳ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ಕಥೆಯನ್ನ ಆಲಿಸಿ ಪುಣ್ಯ ಸಂಪಾದನೆಯನ್ನ ಮಾಡಿ ಅನನ್ಯ ರೀತಿಯಿಂದ ನಾವುಗಳು ಸಹ ಅವನ ಪಾದಗಳಲ್ಲಿ ಶರಣಾಗೋಣ, ಸಮರ್ಪಣೆಯನ್ನ ಮಾಡೋಣ. ಅತ್ಯಂತ ನಂಬಿಕೆಯನ್ನ
ಅಚಂಗವಾಗಿ ನಾವು ಇರಿಸೋಣ. ಯಾವುದೇ ರೀತಿಯಿಂದ ಮನುಷ್ಯನ ಒಂದು ಗುಣ ಏನಪ್ಪ ಅಂತಂದರೆ, ಅಲ್ಲಿ ಏನಾದರೂ ಒಂದು ಸಾಧನೆ ಆಗಲಿಲ್ಲ ಅಂತಂದರೆ ನಂಬಿಕೆಯನ್ನು ಕಳೆದುಕೊಂಡು ಹೋಗ್ಬಿಡ್ತಾನೆ. ಅದು ತಪ್ಪು. ಯಾವುದೇ ಕಾರಣದಲ್ಲೂ ಸಹ ನೀವುಗಳು ಏನನ್ನ ನಂಬಿರ್ತೀರೋ ಆ ದೃಢವಾದ ನಂಬಿಕೆಯನ್ನು ಇರಿಸಿಕೊಂಡಾಗ ಮಾತ್ರ ನಾವು ಏನನ್ನಾದ್ರೂ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ. ವೀಕ್ಷಕರೇ, ಅದನ್ನು ಗಮನಿಸಬೇಕು. ಅದನ್ನು ಬಿಟ್ಟು ಇಲ್ಲ, ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಇಲ್ಲ ಗುರುಗಳೇ ನಮ್ಮ ಹಣೆ ಬರನೇ ಹೀಗೆ, ಅದಕ್ಕೋಸ್ಕರ ನಾವು ತಟಸ್ಥರಾಗಿ ಬಿಟ್ಟಿದ್ದೀವಿ ಅಂತ. ಆದ್ದರಿಂದ ಅದು ತಪ್ಪು. ನಾವು ಏನಾದ್ರೂ ಒಂದು ಪ್ರಯತ್ನವನ್ನ ಮಾಡ್ತಾ ಇರಬೇಕು. ಆ ಪ್ರಯತ್ನವನ್ನ ಮಾಡಿ ಅತ್ಯಂತ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನಾವು ಮುಂದುವರೆದಾಗ ನಮ್ಮ ಆ ವಿಧಿಯನ್ನೇ ಸಹ ನಾವು ಬದಲಾಯಿಸಬಹುದು ಅಂತಂದು ನಮ್ಮ ಶಾಸ್ತ್ರಗಳು ಸಹ ತಿಳಿಸಿಕೊಡ್ತಾ ಇದೆ. ವೀಕ್ಷಕರೇ, ನಿಮಗೀಗ ಸವಿಸ್ತಾರವಾಗಿ ಈ ಕಾಮದಹನ ಹೋಲಿಕಾ ದಹನದ ಬಗ್ಗೆ ತಿಳಿದುಕೊಂಡ್ರ. ಈಗ ಈ ಹೋಳಿ ಹುಣ್ಣಿಮೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಹೋಳಿ ಹುಣ್ಣಿಮೆ 13ನೇ ತಾರೀಕು ಮಾರ್ಚ್ 2025ರಂದು ಬೆಳಿಗ್ಗೆ 10:35 ಪ್ರಾರಂಭವಾಗಿ 14ನೇ ತಾರೀಕು ಮಾರ್ಚ್ 2025ರಂದು ಮಧ್ಯಾಹ್ನ 12:23 ಈ ಹುಣ್ಣಿಮೆ ಇರೋದರಿಂದ ಸತ್ಯನಾರಾಯಣ ಪೂಜೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವವರು 13ನೇ ತಾರೀಕಿನಂದೇ ನೀವುಗಳು ಪೂಜೆಯನ್ನ ಮಾಡುವುದು ಸೂಕ್ತ. ಇನ್ನು ಶ್ರಾದ್ದಾದಿ ಪಿತೃ ಕರ್ಮಗಳನ್ನು ಮಾಡುವಂಥವರು 14ನೇ ತಾರೀಕಿನಂದು ಮಾಡುವುದು ಇನ್ನೂ ಶುಭಕರವಾಗಿದೆ. ಏಕೆಂತಂದರೆ ಆ ದಿನ ಮೀನ ಸಂಕ್ರಾಂತಿಯ ಪರ್ವಕಾಲಗಳು ಸಹ ನಡೀತಾ ಇರೋದ್ರಿಂದ ಆ ದಿನವೂ ಸಹ ಲಕ್ಷ್ಮೀನಾರಾಯಣರನ್ನ ಆರಾಧನೆಯನ್ನ ಮಾಡುವುದು, ಶಿವಪಾರ್ವತಿಯರ ಆರಾಧನೆ ಮತ್ತು ಸಕಲ ಮಂತ್ರ ಸಿದ್ಧಿಗಳನ್ನ ಮಾಡಬೇಕು ಅನ್ನೋರು ಆ ದಿನ ಅದೃಶ್ಯ ಚಂದ್ರಗ್ರಹಣ ಇರುವುದರಿಂದ ಗುರುಗಳಿಂದ ಮಂತ್ರೋಪದೇಶವನ್ನು ಸ್ವೀಕರಿಸುವುದು, ಗುಪ್ತ ಮಂತ್ರಗಳ ಸಾಧನೆಯನ್ನ ಮಾಡುವುದರಿಂದ ಅತ್ಯಂತ ಪುಣ್ಯ ಫಲಪ್ರಾಪ್ತಿಯಾಗುತ್ತೆ ಅಂತಂದು ಶಾಸ್ತ್ರಗಳು ತಿಳಿಸ್ತಾ ಹೋಗ್ತವೆ. ಈ ಹುಣ್ಣಿಮೆಯಂದು ಏನಪ್ಪ ಮಾಡಬೇಕು, ಯಾವ ದೈವವನ್ನು ಆರಾಧನೆಯನ್ನ ಮಾಡಬೇಕು ಅಂತಂದರೆ ಈ ಹೋಳಿಕಾ ಮತ್ತು ಕಾಮನ ದಹನದ ಹುಣ್ಣಿಮೆಯಂದು ನಾವುಗಳು ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡಬೇಕು ಅಂತಂದು ಹೇಳ್ತಾ ಇದೆ. ಆ ದಿನ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡುವುದು, ಮಹಾಲಕ್ಷ್ಮಿಗೆ ಅಕ್ಕಿ ಪಾಯಸವನ್ನ ಸಮರ್ಪಣೆಯನ್ನ ಮಾಡುವುದು, ಮಲ್ಲಿಗೆಯಿಂದ ಅಮ್ಮನನ್ನ ಅರ್ಚನೆಯನ್ನ ಮಾಡುವುದರಿಂದ ಮತ್ತು ಮಹಾಲಕ್ಷ್ಮಿಗೆ 16 ತುಪ್ಪದ ದೀಪಗಳನ್ನ ಬೆಳಗುವುದರಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಹ ಕೈಗೂಡ್ತಾ ಹೋಗ್ತವೆ. ಆ ದಿನ ನಾವು ಏನಪ್ಪ ಮಾಡಬೇಕು, ಆ ದಿನ ಮೀನ ಸಂಕ್ರಾಂತಿಯು ಬಂದಿರುವುದರಿಂದ ಏನಪ್ಪ ಮಾಡಬೇಕು ಅಂತಂದರೆ ಮನೆಯನ್ನ ಶುದ್ಧವಾಗಿ ತೊಳೆದಿಟ್ಟುಕೊಳ್ಳಿ. ಗೋಮೂತ್ರದಿಂದ ಮನೆಯನ್ನೆಲ್ಲ ಶುದ್ಧೀಕರಿಸಿ ಲವಣಗಳಿಂದ ಎಲ್ಲ ಮೂಲೆಗಳಲ್ಲಿ ಇಟ್ಟು ಪ್ರಾರ್ಥನೆಯನ್ನ ಮಾಡಿ. ಮತ್ತು ಯಾರ ಮನೆಯಲ್ಲಿ ಋಣಬಾಧೆಗಳು ಇರುತ್ತವೆ ಆ ದಿನ ಆಗ್ನೇಯ ಭಾಗದಲ್ಲಿ ಋಣಬಾಧೆಗಳು ಯಾರ ಮನೆಯಲ್ಲಿ ಹೆಚ್ಚಾಗ್ತಾ ಹೋಗಿರುತ್ತಾ ಇರ್ತವೆ, ಋಣಬಾಧೆ ಆಗ್ತಾ ಇರುತ್ತೆ. ಎಷ್ಟೇ ದುಡಿದ್ರೂ ಸಹ ದುಡ್ಡು ನಿಲ್ತಾ ಇಲ್ಲ, ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಿಂದ ಖರ್ಚುಗಳು ಹೆಚ್ಚಾಗ್ತಾ ಇರ್ತವೆ, ಸಾಲ ಬಾಧೆ ಉಂಟಾಗ್ತಾ ಇರುತ್ತೆ, ಸಾಲದಿಂದ ಅತ್ಯಂತ ಎಷ್ಟೋ ನಾವುಗಳು ಗಮನಿಸ್ತಾ ಇರ್ತೀವಿ, ಆತ್ಮಹತ್ಯೆಗಳು ನಡೀತಾ ಇದ್ದಾವೆ, ಅನೇಕ ಕಿರುಕುಳಗಳು ಉಂಟಾಗ್ತಾ ಇರ್ತವೆ ವೀಕ್ಷಕರೇ. ಆದ್ದರಿಂದ ಇದಕ್ಕೆಲ್ಲ ಏನಪ್ಪ ಪರಿಹಾರ ಅಂತಂದರೆ ಆಗ್ನೇಯ ಭಾಗವನ್ನು ನಾವು ಶುದ್ಧಿಯನ್ನು ಮಾಡಬೇಕು. ಆಗ್ನೇಯ ದೋಷಗಳು ಉಂಟಾದಾಗ ಮನೆಯಲ್ಲಿ ಸಾಲ ಬಾಧೆಗಳು ಉಂಟಾಗ್ತಾ ಹೋಗ್ತವೆ. ಆದಷ್ಟು ಅವತ್ತಿನ ದಿನ ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಹಾಕಿ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಲವಣ ದೀಪವನ್ನು ಬೆಳಗಿಸಿ, ಅಕ್ಕಿಯ ಮೇಲೆ ಆ ಅಕ್ಕಿಯ ರಾಶಿಯನ್ನು ಹಾಕಿ ಆ ರಾಶಿಯ ಮೇಲೆ
ಲವಣ ದೀಪವನ್ನು ಬೆಳಗಿಸುವುದರಿಂದ ಈ ಸಾಲ ಬಾಧೆಗೆ ಮುಕ್ತಿ ಸಿಗುತ್ತಾ ಹೋಗುತ್ತೆ. ಮತ್ತೆ ಇದರಿಂದ ಏನಪ್ಪ ಒಂದಲ್ಲ ಒಂದು ಮಾರ್ಗ ಆ ತಾಯಿ ಮಹಾಲಕ್ಷ್ಮಿ ಇಷ್ಟಕಾಮೇಶ್ವರಿ ನಮಗೆ ಅನುಗ್ರಹವನ್ನ ಮಾಡಲಿ ಅಂತಂದು ನಾವುಗಳು ಸಹ ಪ್ರಾರ್ಥನೆಯನ್ನ ಮಾಡ್ತೀವಿ. ಮತ್ತೆ ನೀವು ಇದೇ ರೀತಿಯಿಂದ ಮತ್ತೆ ಸಾಲದ ಸುಳಿಗೆ ಮತ್ತೆ ಹೋಗದಂತೆ ನೀವುಗಳು ಆತ್ಮಸ್ಥೈರ್ಯವನ್ನ ನಿಮ್ಮ ಮನಸ್ಸನ್ನ ಗಟ್ಟಿಯಾಗಿಟ್ಟುಕೊಳ್ಬೇಕು. ಯಾಕಂದ್ರೆ ಶಾಸ್ತ್ರದಲ್ಲಿ ತಿಳಿಸಿದೆ, ಇದನ್ನ ಪರಿಹಾರವಾಗಿ ಮಾಡಿ ಗುರುಗಳು ಹೀಗೆ ಮಾಡ್ತಾ ಇದ್ದಾಗ ನಾವುಗಳು ಮತ್ತೆ ಸಾಲವನ್ನು ಮಾಡ್ತಾನೆ ಇರ್ತೀವಿ. ಹಾಗೆ ಮತ್ತೆ ಹೋಗ್ಬಾರ್ದು, ತಪ್ಪಾಗುತ್ತೆ. ಆದ್ರಿಂದ ಈ ಅಕ್ಕಿಯ ರಾಶಿಯ ಮೇಲೆ ಲವಣ ದೀಪವನ್ನ ಬೆಳಗಿಸಿ ಮತ್ತು ಷೋಡಶೋಪಚಾರಗಳಿಂದ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಿ, ಮಹಾಲಕ್ಷ್ಮಿಗೆ ಷಡ್ರಸೋಪೇತವಾದ ಭೋಜನಾದಿಗಳನ್ನು ಅರ್ಪಣೆಯನ್ನ ಮಾಡಿ ಮನೆಯ ಹಿರಿಯರೆಲ್ಲರೂ ದಶಾಂಗ ಮತ್ತು ಸಾಂಬ್ರಾಣಿಯನ್ನ ಮನೆಯ ತುಂಬೆಲ್ಲ ಹಾಕಿ ಪ್ರಾರ್ಥನೆಯನ್ನ ಮಾಡಿ, ಸಾಧ್ಯವಾದಷ್ಟು ಅನ್ನದಾನಾದಿಗಳನ್ನ ಮಾಡಿ, ಗೋಸೇವೆಯನ್ನ ಮಾಡಿ, ಗೋದಾನವನ್ನ ಮಾಡುವುದರಿಂದ ಮತ್ತು ಪಶು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ವೀಕ್ಷಕರೇ. ಮತ್ತು ಮೀನ ಸಂಕ್ರಾಂತಿ ಇದೇ 14ನೇ ತಾರೀಕು ಮಾರ್ಚ್ 2025ರಂದು ನಡೀತಾ ಇದೆ. ಇದರ ಪುಣ್ಯಕಾಲ ಮಧ್ಯಾಹ್ನ 12:36 ಪ್ರಾರಂಭವಾಗಿ ಸಂಜೆ 6:37 ಈ ಸಂಕ್ರಾಂತಿಯ ಪುಣ್ಯಕಾಲ ಇರುತ್ತೆ. ವೀಕ್ಷಕರಿಗೆ ಗಮನಿಸಿ, 12:36 ಪ್ರಾರಂಭವಾಗಿ 6:37 ಪುಣ್ಯಕಾಲ ನಡೆಯುತ್ತೆ. ಮತ್ತು ಇದರೊಳಗೆ ವಿಶೇಷವಾದ ಮಹಾಪುಣ್ಯಕಾಲ ಅಂತಂದ್ರೆ 4:37 ಪ್ರಾರಂಭವಾಗಿ 4:37 ಪ್ರಾರಂಭವಾಗಿ 6:37 ಮಹಾಪುಣ್ಯಕಾಲ ನಡೀತಾ ಇರುತ್ತೆ. ಇಲ್ಲಿ ಹೋಳಿ ಹುಣ್ಣಿಮೆ ಮತ್ತು ಮೀನ ಸಂಕ್ರಾಂತಿ ಮತ್ತು ಭಾರತವನ್ನು ಹೊರತುಪಡಿಸಿ ರಕ್ತ ಚಂದನ ಚಂದ್ರಗ್ರಹಣ, ಕೆಂಪು ಚಂದ್ರಗ್ರಹಣ, ಬ್ಲಡ್ ಮೂನ್ ಅಂತಂದು ಹೇಳ್ತಾರೆ, ಅಷ್ಟೊಂದು ಯೋಗಗಳು ಸಹ ನಡೀತಾ ಇದೆ. ಇಂತಹ ಯೋಗವನ್ನ ನಾವುಗಳು ಯಾವ ರೀತಿಯಿಂದ ಉಪಯೋಗಿಸಿಕೊಳ್ತೀವಿ ಅನ್ನೋದು ಮುಖ್ಯ ವೀಕ್ಷಕರೇ. ಇಂತಹ ನೋಡಿ, ಇಷ್ಟೊಂದು ಯೋಗಗಳು ಕೂಡಿ ಬರ್ತಾ ಇದೆ. ಇಂತಹ ಯೋಗವನ್ನ ನಾವು ಸದುಪಯೋಗವನ್ನ ಮಾಡ್ಕೋಬೇಕು. ಆದ್ದರಿಂದ ಗುರುಗಳನ್ನ ಶರಣು ಹೋಗಿ ಇಂತಹ ಇದರೊಳಗೆ ನಾವು ಮಾಡಿರುವ ಸಕಲ ಪ್ರಾರಬ್ಧ ಕರ್ಮಾದಿಗಳನ್ನ ಕಳ್ಕೊಳ್ಳೋಕೆ ನಾವು ಯೋಚನೆಯನ್ನ ಮಾಡಬೇಕು. ಆಗಲೇ ನಾವು ಆತ್ಮೋದ್ಧಾರವನ್ನು ಕಾಣಲಿಕ್ಕೆ ಸಾಧ್ಯ. ಬನ್ನಿ, ನಂತರ ಏನಪ್ಪ ಇಂತಹ ವಿಶೇಷ ದಿನದಲ್ಲಿ ನಾವು ಒಂದು ಮಾಡಬೇಕು ಅಂತಂದ್ರೆ, ಇನ್ನ ನಮ್ಮ ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈ SLCಯ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ಇದೇ ತಿಂಗಳಲ್ಲಿ. ಹಾಗಾಗಿ ಅವರೆಲ್ಲ ಶ್ರೇಯೋಭಿವೃದ್ಧಿಗೋಸ್ಕರ ಈ ದಿನ ಮೀನ ಸಂಕ್ರಾಂತಿ ಎಂದು ವಿಶೇಷವಾಗಿ ತಾವೆಲ್ಲರೂ ಸೂರ್ಯದೇವನನ್ನ ಆರಾಧನೆಯನ್ನು ಮಾಡಿ, ಪವಿತ್ರ ನದಿಗಳಲ್ಲಿ ಸ್ನಾನಗಳನ್ನು ಆಚರಿಸಿ, ಸಮುದ್ರ ತೀರದಲ್ಲಿ ಸ್ನಾನವನ್ನು ಮಾಡಿ, ದಾನ ಧರ್ಮಾದಿಗಳನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಫಲಗಳನ್ನು ನಾವು ಪ್ರಾಪ್ತಿಯನ್ನು ಮಾಡ್ಕೊತಾ ಹೋಗ್ತೀವಿ. ಮತ್ತು ಪುಣ್ಯ ನದಿಗಳಲ್ಲಿ ಮತ್ತು ಪುಣ್ಯ ತೀರ್ಥಗಳಲ್ಲಿ ನಾವು ಸ್ನಾನವನ್ನು ಮಾಡುವುದರಿಂದ ಅನೇಕರು ಹೇಳ್ತಾ ಇರ್ತಾರೆ, ಅನೇಕ ರೋಗ ರುಜಿನಗಳಿಂದ ನಾವು ಬಳಲ್ತಾ ಇದ್ದೀವಿ ಅಂತಂದು ಆ ಎಲ್ಲ ಅನಾರೋಗ್ಯ ಬಾಧೆಯಿಂದ ಮುಕ್ತಿಯನ್ನು ಪಡಿತಾ ಹೋಗ್ತೀರಾ. ಮತ್ತು ಈ ದಿನ ಬಾವಿಯ ನೀರನ್ನು ತೆಗೆದುಕೊಂಡು ಬಂದು, ಯಾರ ಮನೆಯಲ್ಲಿ ಅತ್ತೆ ಸೊಸೆಯರ ಕಾಟ ಇರುತ್ತೆ, ಎಷ್ಟೇ ಸೊಸೆಯು ಅತ್ತೆಯನ್ನ ನೋಡಿಕೊಂಡ್ರು ಇಬ್ಬರ ನಡುವೆ ವೈಮನಸ್ಸುಗಳು ಕಾಡ್ತಾ ಇರುತ್ತವೆ. ಇಂತಹ ಬಾವಿಯ ನೀರನ್ನು ತೆಗೆದುಕೊಂಡು ಬಂದು ಮತ್ತು ಸಮುದ್ರದ ಇಲ್ಲವೇ ಪುಣ್ಯ ನದಿಗಳ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ಈ ಬಾವಿಯ ನೀರಿನಿಂದ ಕಲಸಿ ಅದರಿಂದ ಮೃತ್ತಿಕಾ ಲಿಂಗವನ್ನು ಮಾಡುವುದು.
ಮತ್ತು ಆ ದಿನ ಮೃತ್ತಿಕಾಲಿಂಗವನ್ನು ಆರಾಧನೆಯನ್ನ ಷೋಡಶೋಪಚಾರಗಳಿಂದ ಮಾಡಿ ಆ ಮೃತ್ತಿಕಾಲಿಂಗಕ್ಕೆ ತುಂಬೆವು ಮತ್ತು ಬಿಲ್ವದ ಅರ್ಚನೆಯನ್ನ ಮಾಡಿ ಆ ಸಾಂಬ ಸದಾಶಿವನನ್ನ ಆ ಪಾರ್ವತಿ ಪರಮೇಶ್ವರರನ್ನ ಆರಾಧನೆಯನ್ನ ಮಾಡುವುದರಿಂದ ಈ ಎಲ್ಲ ಜಗಳಕ್ಕೆ ಪರಿಹಾರಗಳನ್ನ ಅಮ್ಮ ಅನುಗ್ರಹವನ್ನ ಮಾಡ್ತಾಳೆ ವೀಕ್ಷಕರೇ. ಮತ್ತು ಶಿವನಿಗೆ ವಿಶೇಷವಾಗಿ ಸಿಹಿಯ ನೈವೇದ್ಯವನ್ನ ಮಾಡಿ ಮನೆಯಲ್ಲಿ ಉಂಟಾಗಿರುವಂತಹ ಇಂತಹ ಎಲ್ಲ ಕಲಹಗಳು ದೂರವಾಗಲಿ ಅಂತಂದೇಳಿ ಶಿವನನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮತ್ತು ಸುಮಂಗಲಿಯರ ಪೂಜೆಯನ್ನು ಆ ದಿನ ಸಂಜೆ ನೆರವೇರಿಸುವುದರಿಂದ ಇಂತಹ ಕಲಗಳಿಗೆಲ್ಲ ಮುಕ್ತಿಯನ್ನ ದೊರೀತಾ ಹೋಗುತ್ತೆ ವೀಕ್ಷಕರೇ. ಈಗ ಅದೃಶ್ಯ ಚಂದ್ರಗ್ರಹಣದ ಬಗ್ಗೆ ತಿಳಿದುಕೊಳ್ಳೋಣ. ಆದರೂ ಕೆಲವರು ಹೇಳ್ತಾರೆ, ಗುರುಗಳೇ ಭಾರತದಲ್ಲಿ ಇದರನ್ನ ನಡೆಯೋದಿಲ್ಲ, ಇದರ ಆಚರಣೆ ಇಲ್ಲ ಅಂತಂದು. ಇದರ ಆಚರಣೆ ಇಲ್ಲದೇ ಇರಬಹುದು ನಮ್ಮ ಭಾರತದಲ್ಲಿ, ಆದ್ರೂ ಇದರ ಪ್ರಭಾವ ಇಡೀ ನಮ್ಮ ವಿಶ್ವಕ್ಕೆಲ್ಲ ಇದ್ದೇ ಇರುತ್ತೆ ವೀಕ್ಷಕರೇ, ಗಮನಿಸಬೇಕು. ನಮ್ಮ ಭಾರತದಲ್ಲಿ ಇದರ ಆಚರಣೆ ಇಲ್ಲ, ಗ್ರಹಣದ ಸೂತಕಗಳು ಯಾವುದೂ ಇಲ್ಲದಲೇ ಇರಬಹುದು, ಆದರೆ ಚಂದ್ರನ ಪ್ರಭಾವ ಇಡೀ ನಮ್ಮ ಭಾರತದಿಂದ ಇಡೀ ನಮ್ಮ ವಿಶ್ವಕ್ಕೆಲ್ಲ ಇದ್ದೇ ಇರುತ್ತೆ. ಆದ್ದರಿಂದ ಈ ಗ್ರಹಣದ ಆರಂಭ, ಗ್ರಹಣದ ಸಮಯ 14ನೇ ತಾರೀಕು ಮಾರ್ಚ್ 2025ರಂದು ಮಧ್ಯಾಹ್ನ ಅಂದರೆ 11:57 ಪ್ರಾರಂಭವಾಗಿ 3:29 ಕೊನೆಗೊಳ್ಳಲಿದೆ. ಆದಷ್ಟು ಗರ್ಭಿಣಿಯರು ಯಾವುದೇ ವಸ್ತುಗಳನ್ನು ಕತ್ತರಿಸುವುದಾಗಲಿ ಎಂತಹ ಇದನ್ನ ಮಾಡದಲೇ ಇರೋದು ತುಂಬ ಒಳ್ಳೆಯದು. ಮತ್ತು ಈ ದಿನ ವಿಶೇಷವಾಗಿ ಶಿವೋಪಾಸನೆಯನ್ನು ಮಾಡುವುದು, ರುದ್ರಾಭಿಷೇಕಾದಿಗಳನ್ನು ಮಾಡುವುದು, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಪಡಿತಾ ಹೋಗ್ತಾರೆ. ಈ ಬ್ಲಡ್ ಮೂನ್ ಅಂದರೆ ಕೆಂಪು ಚಂದ್ರಗ್ರಹಣ ಎಲ್ಲಪ್ಪ ನಡೀತಾ ಇದೆ ಅಂತಂದರೆ ಸಂಪೂರ್ಣ ಅಮೇರಿಕವನ್ನು ವ್ಯಾಪಿಸಿಬಿಟ್ಟಿದೆ. ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕ ಮತ್ತು ಯುರೋಪ್ ಎಲ್ಲ ಕಂಟ್ರಿಗಳನ್ನು ಮತ್ತು ಆಫ್ರಿಕಾ ಖಂಡಗಳನ್ನು ಮತ್ತು ಅಟ್ಲಾಂಟಿಕಾ ಎಲ್ಲಗಳನ್ನು ಆವರಿಸಿದೆ. ಇನ್ನು ನಾರ್ತ್ ಅಮೇರಿಕಾದಲ್ಲಿ ನ್ಯೂಯಾರ್ಕ್, ಲಾಸ್ ಏಂಜಲೀಸ್, ಚಿಕಾಗೋ, ಇನ್ನು ಕೆನಡಾದಲ್ಲಿ ಟೊರಾಂಟೊ, ವ್ಯಾನ್ಕವರ್, ಮಾಂಟ್ರೆಲಾ, ಇನ್ನು ಮೆಕ್ಸಿಕೋದಲ್ಲಿ ಮೆಕ್ಸಿಕೋ ಸಿಟಿ, ಗೌಡಾಲಾಂಜಾರ ಮತ್ತು ಸೌತ್ ಅಮೇರಿಕಾದಲ್ಲಿ ಬ್ರೆಜಿಲ್, ರಿಯೋ ಡಿ ಜನೇರಿಯಾ ಮತ್ತು ಸೈಪಾಲೋ ಮತ್ತು ಅರ್ಜೆಂಟೈನಾ ಮತ್ತು ಬಿನಾರೋ, ಇನ್ನು ಚಿಲಿ, ಸೆಂಟೆನಿಯಾ, ಕೊಲಂಬೋ, ಬೊಗೋಟಾ ಮತ್ತು ವೆಸ್ಟರ್ನ್ ಯುರೋಪ್ನಲ್ಲಿ ಸ್ಪೇನ್, ಮ್ಯಾಡ್ರಿಡ್, ಬಾರ್ಕ್ಲಿನೋ, ಪೋರ್ಚುಗಲ್, ಲಿಸ್ಬಾನ್, ಫ್ರಾನ್ಸ್, ಪ್ಯಾರಿಸ್, ಮಾರ್ಸಿಲೆ ಮತ್ತು ಆಫ್ರಿಕಾದಲ್ಲಿ ಸಂಪೂರ್ಣ ಆಫ್ರಿಕಾ ಮತ್ತು ಘಾನಾ, ಅಕ್ರಾ ಮತ್ತು ನೈಜೀರಿಯಾ, ಲಾಗೋಸ್ ಮತ್ತು ಯುರೋಪಿನ ಸಕಲ ಭಾಗಗಳಲ್ಲಿ ಈ ಬ್ಲಡ್ ಮೂನಿನ ಪ್ರಭಾವ ಉಂಟಾಗ್ತಾ ಇದೆ. ನೋಡಿ, ಇಲ್ಲಿ ಚಂದ್ರಗ್ರಹಣ ನಡೆದು ಮತ್ತೆ ನಮ್ಮ ಯುಗಾದಿಯ ಪ್ರಾರಂಭಕ್ಕೆ ಮತ್ತೆ ನಮಗೆ ಅಲ್ಲಿಯೂ ಸಹ ಅದೃಶ್ಯ ಸೂರ್ಯಗ್ರಹಣ ಉಂಟಾಗ್ತಾ ಇದೆ. ಹೀಗಾಗಿ ಬ್ಲಡ್ ಮೂನಿನ ಎಫೆಕ್ಟು ಇಡೀ ಅಮೇರಿಕಾದ ತುಂಬ ಕಡಿತಾ ಹೋಗುತ್ತೆ. ಅಮೇರಿಕ ಇರಲಿ, ರಷ್ಯಾ ಇರಲಿ ಮತ್ತು ಯುರೋಪ್ ಮತ್ತು ಆಫ್ರಿಕಾದ ಸುತ್ತಲೂ ಇಡೀ ನಮ್ಮ ಜಗತ್ತಿನಾದ್ಯಂತ ಇದರ ಪ್ರಭಾವ ಕಾಣಲಿದೆ. ಬನ್ನಿ ವೀಕ್ಷಕರೇ, ಈ ಪ್ರಭಾವ ಯಾವ ರೀತಿಯಿಂದ ಉಂಟಾಗುತ್ತೆ, ಈ ದಿನ ನಾವು ಏನನ್ನ ಮಾಡಬೇಕು, ಯಾವ ರೀತಿಯಿಂದ ಈ ಸಮಯವನ್ನ ನಾವು ಸದುಪಯೋಗವನ್ನ ಮಾಡಿಕೊಳ್ಳೋಣ, ನಮ್ಮ ಆತ್ಮೋನ್ನತಿಯನ್ನ ಕಾಣೋಣ. ಬನ್ನಿ ವೀಕ್ಷಕರೇ, ತಿಳಿದುಕೊಳ್ಳೋಣ. ಈ ಅದೃಶ್ಯ ಚಂದ್ರಗ್ರಹಣ ಅಂದರೆ ಭಾರತದಲ್ಲಿ ಸೂತಕದ ಛಾಯೆ ಇಲ್ಲ ಅಂದ್ರೂ ಸಹ ಅದರ ಪ್ರಭಾವ ಇರೋದ್ರಿಂದ ಆದಷ್ಟು ಶಿಷ್ಯಂದಿರೆ ಅಕ್ಕಿಯ ದಾನ ಮತ್ತು ಉದ್ದಿನ ದಾನ, ಉದ್ದಿನ ಕಾಳು ಮತ್ತು
ಆ ದಿನವಾದ ಅವರೇಕಾಳ ದಾನವನ್ನು ಮಾಡುವುದರಿಂದ ದೇವಸ್ಥಾನಗಳಿಗಾಗಲಿ ಇಲ್ಲ ಗೋಶಾಲೆಗಳಿಗೆ ಗೋಗ್ರಾಸವನ್ನು ನೀಡುವುದರಿಂದ ಮತ್ತು ಆ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯ ಕೃಪೆ ಉಂಟಾಗಬೇಕು ಅಂತಂದರೆ ಗೋದಾನವನ್ನು ಮಾಡುವುದು, ಮಹಾಲಕ್ಷ್ಮಿಯ ಯಾಗಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹವನ್ನು ನೀವು ಪಡಿತಾ ಹೋಗ್ತೀರಾ. ಆದಷ್ಟು ಗುರುಗಳಿಂದ ಮಹಾಲಕ್ಷ್ಮಿಯ ಮಂತ್ರೋಪದೇಶವನ್ನು ಪಡೆದುಕೊಂಡು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ಈ ದಿನ ಮಾಡುವುದರಿಂದ ವಿಶೇಷ ಪುಣ್ಯ ಫಲ ಪ್ರಾಪ್ತಿಗಳು ಉಂಟಾಗ್ತಾ ಹೋಗ್ತವೆ. ವೀಕ್ಷಕರೇ, ಬನ್ನಿ ಈ ಅದೃಶ್ಯ ಚಂದ್ರಗ್ರಹಣದ ಪ್ರಭಾವವನ್ನು ತಿಳಿದುಕೊಂಡು ನಂತರದಲ್ಲಿ ನಿಮಗೆ ವಿಶೇಷವಾಗಿ ಹೋಳಿಯನ್ನು ಯಾವ ಬಣ್ಣಗಳಿಂದ ನಾವು ಆಡಿದಾಗ ನಾವು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬಹುದೆಂದು ಮುಂದೆ ನಾನು ತಿಳಿಸ್ತೀನಿ. ಈಗ ಮೊದಲು ಈ ಅದೃಶ್ಯ ಗ್ರಹಣದ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಈ ದಿನ ಆದಷ್ಟು ಸಿಂಹ ರಾಶಿಯವರು ಮತ್ತು ಕರ್ಕ ರಾಶಿ, ಮಿಥುನ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿಯವರು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಆದಷ್ಟು ಲಲಿತಾ ಸಹಸ್ರನಾಮಗಳನ್ನು, ದುರ್ಗಾ ಪಾರಾಯಣವನ್ನು, ದುರ್ಗಾದೇವಿಗೆ ಶರಣು ಹೋಗೋದರಿಂದ ಬರುವ ಆಪತ್ತುಗಳಿಂದ ಪಾರಾಗಬಹುದು. ವೀಕ್ಷಕರೇ, ಆದಷ್ಟು ಜಾಗರೂಕತೆಯನ್ನು ವಹಿಸಬೇಕು. ನಂತರ ಈ ಗ್ರಹಣದ ಪ್ರಭಾವದಿಂದ ಸಂಪೂರ್ಣ ಅಮೇರಿಕಾದ ಮೇಲೆ ಛಾಯೆ ಉಂಟಾಗುವುದರಿಂದ ಆ ದೇಶದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ರವರು ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಏಕೆಂದರೆ ಈ ಗ್ರಹಣದ ಪ್ರಭಾವದಿಂದ ಮುಂಬರುವ ವರ್ಷಗಳಲ್ಲಿ ಅಮೇರಿಕ ದೇಶಕ್ಕೆ ಶತ್ರು ಭಯ ಉಂಟಾಗಬಹುದು, ಆರ್ಥಿಕವಾಗಿ ನಷ್ಟಗಳು ಉಂಟಾಗಬಹುದು. ನಿಮಗೆ 2 ವರ್ಷದ ಹಿಂದೆಯೇ ನಾವು ಕಾಲಜ್ಞಾನದಲ್ಲಿ ತಿಳಿಸಿದ್ದೀವಿ, ಅಮೇರಿಕ ಇಡೀ ಜಗತ್ತಿಗೆ ದೊಡ್ಡಣ್ಣಾಗದ್ರೂ ಸಹ ಆರ್ಥಿಕದಲ್ಲಿ ಕಾಲಜ್ಞಾನದ ಗ್ರಹಗಳ ಸೂಚನೆಯ ಮೇಲೆ ವಿಪರೀತವಾದ ಆರ್ಥಿಕ ನಷ್ಟ ಉಂಟಾಗಬಹುದು. ಅದನ್ನು ಮೊದಲು ಈಗಿನ ಅಧ್ಯಕ್ಷರು ಸರಿಯನ್ನ ಮಾಡಿದರೆ ಮಾತ್ರ ಆರ್ಥಿಕವಾಗಿ ಸಬಲೀಕರಣವನ್ನು ಮತ್ತೆ ಅಮೇರಿಕ ಉಂಟಾಗಬೇಕು ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಆದಷ್ಟು ನೀವು ಆ ರೀತಿಯಲ್ಲಿ ನಡೆದರೆ ಮಾತ್ರ ಬರುವ ಅನೇಕ ರೀತಿಯಿಂದ ಅಮೇರಿಕಕ್ಕೆ ಋಣಬಾಧೆಗಳು, ಸಾಲ ಭೀತಿಗಳು ಮುಂದೆ ಎದುರಾಗಬಹುದು. ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತೆ ಅಮೇರಿಕ ದೇಶಕ್ಕೆ ಯುದ್ಧ ಭೀತಿಗಳು, ಶತ್ರು ಭೀತಿಗಳನ್ನು ನೀಡ್ತಾ ಇದೆ. ಇನ್ನು ಇಂಗ್ಲೆಂಡ್ ದೇಶವೂ ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಇಲ್ಲ ಅಂತಂದರೆ ಅನೇಕ ರೀತಿಯಿಂದ ಶತ್ರುಗಳ ಕಾಟ, ಯುದ್ಧ ಭೀತಿಗಳು ಮತ್ತು ಮಾರಣಾಂತಿಕ ರೋಗಗಳ ಭಯ ಉಂಟಾಗಲಿದೆ ಇಂಗ್ಲೆಂಡ್ ದೇಶಕ್ಕೆ. ಇನ್ನು ಅನೇಕ ಕಡೆಗಳಲ್ಲಿ ಈ ಗ್ರಹಣದ ಪ್ರಭಾವದಿಂದ ಯುದ್ಧ ಭೀತಿಗಳು ಆರಂಭವಾಗುವ ಸೂಚನೆಯನ್ನ ನೀಡ್ತಾ ಇದೆ. ಇನ್ನು ನಾವು ಹಿಂದೆ ತಿಳಿಸಿದಂತೆ ಅನೇಕ ಯುದ್ಧಗಳು ಈ ವರ್ಷಗಳಲ್ಲಿ ಸಮಾಪ್ತಿಯನ್ನೂ ಸಹ ಕಾಣಲಿವೆ ಮತ್ತು ಅನೇಕ ರಾಷ್ಟ್ರದ ನಾಯಕರುಗಳು ಸಹ 2 ಗ್ರಹಣಗಳು ನಡೀತಾ ಇರೋದ್ರಿಂದ ಅದೃಶ್ಯರಾಗಬಹುದು, ಕಣ್ಮರೆಯಾಗಬಹುದು. ಆದಷ್ಟು ನೀವು ಸೂಕ್ತ ಭದ್ರತೆಯನ್ನು ಕಲ್ಪಿಸಿಕೊಳ್ಳುವುದು ಸೂಕ್ತ. ಉದಾಹರಣೆಗೆ ಡೊನಾಲ್ಡ್ ಟ್ರಂಪ್ ಇರಬಹುದು, ತಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಇನ್ನೂ ಹೆಚ್ಚಿನ ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸಹ ತಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒದಗಿಸುವುದು ಸೂಕ್ತ. ಭದ್ರತೆಯನ್ನು ಇನ್ನೂ ಬಲಪಡಿಸಬೇಕು. ಇನ್ನು ಲೋಕಸಭೆಯಲ್ಲೂ ಸಹ ಕಾಲಜ್ಞಾನದಲ್ಲಿ ಮುಂಬರುವ ದಿನಗಳಲ್ಲಿ ಅಪಾಯದ ಸೂಚನೆಯನ್ನು ತೋರಿಸ್ತಾ ಇರೋದ್ರಿಂದ ಶ್ರೀಯುತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅಲ್ಲಿಗೂ ಸಹ ಸೂಕ್ತ ಭದ್ರತೆಯನ್ನು ಒದಗಿಸುವುದು ಸೂಕ್ತ. ಮುಂಬರುವ ದಿನಗಳಲ್ಲಿ ಅಕ್ಟೋಬರ್ ನಂತರ ನರೇಂದ್ರ ಮೋದಿಜಿಯವರು ಸಹ ಆದಷ್ಟು ಮಹಾಕಾಲನ ದರ್ಶನವನ್ನು ಮಾಡುವುದು, ಜ್ಯೋತಿರ್ಲಿಂಗದ ಮಹಾಪುಣ್ಯ ಕ್ಷೇತ್ರವಾದ ಮಹಾಕಾಳೇಶ್ವರನ ಆರಾಧನೆಯನ್ನು ಮಾಡುವುದರಿಂದ ಮುಂಬರುವ ಎಲ್ಲ ಆಪತ್ತುಗಳಿಂದ ಪಾರಾಗಬಹುದು. ಆ ಸಾಂಬ ಸದಾಶಿವನ ಅನುಗ್ರಹಕ್ಕೆ
ಪಾತ್ರರಾಗಿ ಮತ್ತು ಪೂರ್ಯ ಜಗನ್ನಾಥನ ಅನುಗ್ರಹವನ್ನು ಸಹ ಪಡೆಯುವುದರಿಂದ ವಿಶೇಷ ಲಾಭಾದಿಗಳನ್ನು ಹೊಂದಬಹುದು. ನಮ್ಮ ಭಾರತಕ್ಕೆ ವಿಶೇಷವಾದ ಮನ್ನಣೆಯು ನಿಮ್ಮಿಂದ ದೊರಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಈ ಗ್ರಹಣದ ಪ್ರಭಾವದಿಂದ ಅನೇಕ ಕಡೆಗಳಲ್ಲಿ ಸುನಾಮಿಗಳು, ಜ್ವಾಲಾಮುಖಿಗಳು, ಚಂಡಮಾರುತಗಳು ಸಹ ಅಪ್ಪಳಿಸುವ ಭೀತಿಗಳು ಉಂಟಾಗ್ತಾ ಹೋಗುತ್ತೆ. ಹಿಂದೆ ನಾವು ತಿಳಿಸಿದ ಅನೇಕ ಪ್ರದೇಶಗಳಲ್ಲಿ ಮತ್ತು ಜಪಾನ್, ಟರ್ಕಿ, ಐಲ್ಯಾಂಡ್ ಮತ್ತು ಚಿಲಿ, ಪೆರು ಮತ್ತು ಚೀನಾ, ಈಶಾನ್ಯ ಭಾರತಗಳು ಮತ್ತು ಪೂರ್ವ ಭಾರತದ ಹಲವಾರು ಕಡೆಗಳಲ್ಲಿ ಭೂಮಿಯ ಕಂಪನಗಳು ಉಂಟಾಗಬಹುದು, ಅಂದರೆ ಭೂಕಂಪನಗಳು ಉಂಟಾಗಬಹುದು. ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತು ಕಾಡ್ಗಿಚ್ಚುಗಳು ಮತ್ತು ಅತ್ಯಂತ ಈ ವರ್ಷದಲ್ಲಿ ಉಷ್ಣತೆಯ ತಾಪಮಾನ ಹೆಚ್ಚಾಗಿದೆ. ನಿಮಗೆ ಹಿಂದಿಂದಲೂ ಸಹ ನಮ್ಮ ವೀಕ್ಷಕರಲ್ಲಿ, ನಮ್ಮ ಶಿಷ್ಯರಲ್ಲಿ, ಭಕ್ತರಲ್ಲಿ ಕಳಕಳಿಯ ಒಂದು ಪ್ರಾರ್ಥನೆ, ಒಂದು ವಿನಂತಿಯನ್ನು ನಿಮ್ಮಲ್ಲಿ ಮಾಡ್ತಾ ಇದ್ದೀವಿ. ಮನೆಗೊಂದು ಮರವನ್ನು ಬೆಳೆಸೋದು ಸೂಕ್ತ. ಆದಷ್ಟು ವೀಕ್ಷಕರೇ, ಈ ಜಾಗತಿಕ ತಾಪಮಾನ ಕಮ್ಮಿ ಆಗಬೇಕು ಅಂತಂದರೆ ಮನೆಗೊಂದು ಮರವನ್ನಾದರೂ, ದಿನಕ್ಕೊಂದು ಮರವನ್ನಾದರೂ ನಾವು ಬೆಳೆಸೋಣ. ಇಡೀ ನಾವು ಸಹ ಪ್ರಕೃತಿಗೆ ಒಂದು ಕೊಡುಗೆಯನ್ನು ನೀಡೋಣ ವೀಕ್ಷಕರೇ. ಏಕೆಂದರೆ ನಾವೆಲ್ಲರೂ ಮರದ ನೆರಳನ್ನು ನೋಡ್ತೀವಿ, ಎಲ್ಲಾದ್ರೂ ನೆರಳು ಸಿಕ್ತಂದರೆ ವಿಶ್ರಾಂತಿ ಪಡೆಯೋಣ ಅಂತಂದೀವಿ. ಆದರೆ ಆ ಮರವನ್ನು ಬೆಳೆಸಲಿಕ್ಕೆ ನಾವು ಇಷ್ಟವನ್ನೇ ಪಡೋದಿಲ್ಲ. ಆದಷ್ಟು ಇನ್ನು ಮುಂದೇನಾದರೂ ನಾವು ಬದಲಾಗೋಣ. ನಮ್ಮ ಪ್ರಕೃತಿಗೆ ಏನಾದರೂ ನಾವುಗಳು ಸಹ ಕೊಡುಗೆಯನ್ನು ನೀಡೋಣ. ಏಕೆಂದರೆ ಇಷ್ಟೂ ದಿನ ನಾವು ಪ್ರಕೃತಿಯಿಂದಲೇ ಪಡೆದುಕೊಂಡಿದ್ದೀವಿ. ನಾವು ಪ್ರಕೃತಿಗೆ ಏನಾದ್ರೂ ಕೊಡಬೇಕು ಅಂತಂದರೆ ಈ ಸ್ವಾರ್ಥವಾದ ಮನುಷ್ಯ ಏನನ್ನೂ ನೀಡಲಿಕ್ಕಾಗಲ್ಲ. ಆದರೂ ನಮ್ಮ ಕೈಲಾದಷ್ಟು ಈ ಮರಗಳನ್ನು ಬೆಳೆಸಿ ನಾವುಗಳು ಧನ್ಯರಾಗೋಣ. ನಮ್ಮ ಜೀವಕ್ಕಾದ್ರೂ ಒಂದು ತೃಪ್ತಿಯನ್ನು, ಆತ್ಮತೃಪ್ತಿಯನ್ನು ಪಡೆಯೋಣ. ಒಂದು ಮರವನ್ನಾದರೂ ನಾವು ಬೆಳೆಸಿ ನಾವು ಸಾರ್ಥಕತೆಯನ್ನು ಮೆರೆದುವೆಲ್ಲ ಅಂತಂದೇಳಿ ಆ ಪರಮಾತ್ಮನಲ್ಲಿ ಶರಣಾಗೋಣ. ಸಿಲಿಂಡರ್ ಸ್ಫೋಟಗಳು ಮತ್ತು ಅನೇಕ ಫ್ಯಾಕ್ಟ್ರಿಗಳಲ್ಲಿ, ಕಂಪನಿಗಳಲ್ಲಿ ವಿಷಾನಿಲ ಸೋರಿಕೆಗಳು, ಬಾಯ್ಲರ್ ಸ್ಫೋಟಗಳು ಆದಷ್ಟು ನೀವು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತು ರೈಲು ಅಪಘಾತಗಳ ಕಾಲಜ್ಞಾನದಲ್ಲಿ ಸೂಚನೆಯನ್ನು ಮಾಡ್ತಾ ಇರುತ್ತಾ ರೈಲಿನ ಮಂತ್ರಿಗಳು ಆದಷ್ಟು ವಿಶೇಷವಾದ ಭದ್ರತೆಯನ್ನು ಒದಗಿಸುವುದು ಸೂಕ್ತ. ಏಕೆಂದರೆ ಕೆಲವೊಂದು ದುಷ್ಟ ಶಕ್ತಿಗಳಿಂದ ಈ ರೈಲು ಅಪಘಾತಗಳು ಉಂಟಾಗ್ತಾ ಇದ್ದಾವೆ. ಆದಷ್ಟು ಈ ದುಷ್ಟ ಶಕ್ತಿಗಳ ತಡೆಯುವಿಕೆಗೆ ರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚನ್ನು ಮಾಡುವುದು ಸೂಕ್ತ. ಮತ್ತು ಅನೇಕ ಕಡೆಗಳಲ್ಲಿ UK, ಇಂಗ್ಲೆಂಡ್, ಲಂಡನ್ ಅನೇಕ ಕಡೆಯಲ್ಲಿ ಗಾಳಿಗಳಲ್ಲಿ ಹರಡುವ ರೋಗಗಳು ಕಾಣಿಸ್ತಾ ಹೋಗ್ತವೆ. ಆಫ್ರಿಕಾದಲ್ಲಿ ಮತ್ತು ಬೇರೆ ಕಡೆಯಲ್ಲಿ ಈ ಗಾಳಿಯಲ್ಲಿ ಹರಡುವ ರೋಗಗಳ ಭೀತಿ ಹೆಚ್ಚಾಗ್ತಾ ಹೋಗುತ್ತೆ. ಆದಷ್ಟು ನೀವುಗಳು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಮಣ್ಣಿನ ಮಗನೆಂದೇ ಪ್ರಸಿದ್ಧರಾಗಿ ನಮ್ಮ ಭಾರತದ ಪ್ರಧಾನಿಯಾಗಿ ಅಲಂಕರಿಸಿದ್ದು ನಮ್ಮೆಲ್ಲರಿಗೂ ಒಂದು ಸಂತಸದಾಯಕವಾದ ವಿಚಾರವಾಗಿದೆ. ಶ್ರೀಯುತ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಸಹ ಈ ಕಾಲಜ್ಞಾನದ ಪ್ರಕಾರ ಆರೋಗ್ಯದಲ್ಲಿ ಅನೇಕ ಕಂಟಕಗಳನ್ನು ಸೂಚನೆಯನ್ನು ಮಾಡ್ತಾರಿಂದ ಅವರು ಸಹ ಮುಂಬರುವ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಸೂಕ್ತ. ಮತ್ತು ನಮ್ಮ ಭಾರತದ ಹೆಮ್ಮೆಯ ಉದ್ದಿಮೆದಾರರಾದ ಅಂಬಾನಿ ಕುಟುಂಬ ವರ್ಗಕ್ಕೆ ಕಾಲಜ್ಞಾನದಲ್ಲಿ ಹಿಂದೆಯೇ ನಿಮಗೆ ತಿಳಿಸಿದಂತೆ ಈ ಗ್ರಹಣದಿಂದ ಕೆಲವೊಂದು ಕಾಲಸರ್ಪದ ಸಂಚಾರಗಳು ನಿಮ್ಮ ಉದ್ದಿಮೆ ಮೇಲೆ ಪ್ರಾರಂಭವಾಗಿರುವುದರಿಂದ ಮುಂಬರುವ ದಿನಗಳಲ್ಲಿ ಅನೇಕ ವಿಘ್ನಗಳನ್ನು ನೀವು ಎದುರಿಸಬೇಕಾಗುತ್ತೆ. ಮತ್ತು ಕುಟುಂಬ ವರ್ಗದಲ್ಲಿ ಮತ್ತು ಉದ್ಯಮ ವರ್ಗದಲ್ಲಿ ಆದಷ್ಟು ಸೂಕ್ತ ನಿರ್ಧಾರಗಳನ್ನು ವಹಿಸುವುದು ಸೂಕ್ತ. ಮತ್ತು ಆರೋಗ್ಯದಲ್ಲೂ ಸಹ ನೀವುಗಳು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ವ್ಯವಹಾರಗಳಲ್ಲೂ ಸಹ ವಿಶೇಷವಾದ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಇಲ್ಲವೇ ಅನೇಕ ಮುಂದಿನ ದಿನಗಳಲ್ಲಿ ನಷ್ಟವನ್ನು ಅನುಭವಿಸುವುದು ಮತ್ತು ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನಗಳಿಗೆ ಅಭದ್ರತೆಗಳು ಉಂಟಾಗುವ
ಸೂಚನೆ ಸಿಗುತ್ತಾ ಇರೋದ್ರಿಂದ ಆದಷ್ಟು ಈಗಿನಿಂದಲೇ ಎಚ್ಚರಿಸಿಕೊಂಡರೆ ಮುಂಬರುವ ಅಪಾಯದಿಂದ ಪಾರಾಗಬಹುದು. ಆದಷ್ಟು ಈ ಸಂದೇಶವನ್ನು ಆ ಅಂಬಾನಿಯವರಿಗೂ ಸಹ ಯಾರಾದರೂ ತಲುಪಿಸಿ ಮುಂಬರುವ ದಿನಗಳಲ್ಲಿ ಆಗುವ ನಷ್ಟವನ್ನು ಪರಿಹಾರಕ್ಕೆ ಪ್ರಯತ್ನವನ್ನು ಉತ್ತಮವಾದ ಮನಸ್ಸಿನವರು ಪ್ರಯತ್ನವನ್ನು ಮಾಡಬಹುದು. ಇನ್ನು ನಮ್ಮ ರೈತಾಪಿ ವರ್ಗದವರೆಲ್ಲ ಈ ಅದೃಶ್ಯ ಚಂದ್ರಗ್ರಹಣದಂದು ವಿಶೇಷವಾಗಿ ಆ ದಿನ ಸಂಜೆ ಭೂಮಿಯ ಪೂಜೆಯನ್ನು ಮಾಡುವುದು ಮತ್ತು ತಮ್ಮ ಎಲ್ಲ ಭೂಮಿಯ 8 ದಿಕ್ಕಿನಲ್ಲಿ ಅಷ್ಟದಿಕ್ಪಾಲಕರ ಸಮೇತವಾಗಿ ಆರಾಧನೆಯನ್ನು ಮಾಡಿ ಭೂದೇವಿಯನ್ನು ತೃಪ್ತಿಯನ್ನು ಮಾಡುವುದರಿಂದ ಮತ್ತು ಕೂಷ್ಮಾಂಡ ಬಲಿಯನ್ನು ಮಾಡುವುದರಿಂದ ಈ ಎಲ್ಲ ದೃಷ್ಟಿದೋಷಗಳಿಂದ ಪರಿಹಾರವಾಗಿ ಉತ್ತಮವಾದ ಫಲವನ್ನು ಅಂದರೆ ಬೆಳೆಯನ್ನು ನೀವು ಪಡೆಯಬಹುದಾಗಿದೆ. ಆದರೆ ಒಂದು ವೀಕ್ಷಕರೇ ನೆನಪಿರಲಿ, ಕೂಷ್ಮಾಂಡ ಬಲಿಯನ್ನು ನಾವು ಹೇಳ್ತೀವಿ, ಅದನ್ನು ನೀವುಗಳು ಸಹ ಚಾಚೂ ತಪ್ಪದಲ್ಲಿ ಮಾಡ್ತೀರಿ. ಆದರೆ ಕೂಷ್ಮಾಂಡ ಬಲಿಯನ್ನು ಅಂದಾಗ ಯಾವತ್ತೂ ಕೂಷ್ಮಾಂಡದ ಮೇಲೆ ಕರ್ಪೂರವನ್ನು ಬೆಳಗಬೇಡಿ. ಹಾಗೆ ಆ ಕೂಷ್ಮಾಂಡವನ್ನು ತೆಗೆದುಕೊಂಡು 9 ಸಲ ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಅದನ್ನು ಬಲಿಯನ್ನು ಮಾಡಿ ಅದನ್ನು ಆ ಭೂದೇವಿಗೆ ಅರ್ಪಣೆಯನ್ನು ಮಾಡುವುದು. ಅದರ ಮೇಲೆ ಮತ್ತೆ ಗುರುಗಳೇ ಕುಂಕುಮವನ್ನು ಹಾಕೋದು ಅವೆಲ್ಲ ಆಗಬಾರದು. ತುಳಸಿಯ ತೀರ್ಥವನ್ನು ಅರ್ಪಣೆಯನ್ನು ಮಾಡಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಆ ವಿಧಾನವನ್ನು ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರನೇ ನಿಮಗೆ ಇದನ್ನೆಲ್ಲ ತಿಳಿದುಕೊಂಡಾಗ ಮಾತ್ರ ನಮಗೆ ಉತ್ತಮವಾದ ಪ್ರಗತಿಗಳು ಕಾಣ್ತಾ ಹೋಗ್ತೀವಿ. ಮತ್ತು ಈ ಬರೋ ಇದರಿಂದ ಅನೇಕ ರಾಜಕೀಯದಲ್ಲೂ ಸಹ ತಲ್ಲಣಗಳು ಏರ್ಪಡ್ತಾ ಹೋಗ್ತವೆ. ಆದಷ್ಟು ಉತ್ತರ ನಕ್ಷತ್ರದಲ್ಲಿ ನಡೀತಾರಿಂದ ಸಿಂಹರಾಶಿ ಮತ್ತು ಕನ್ಯಾ ರಾಶಿಯವರು ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಈ ಗ್ರಹಣದ ಪ್ರಭಾವದಿಂದ ಅಮೆರಿಕದ ಪ್ರಸಿದ್ಧ ಮತ್ತು ಖ್ಯಾತ ಉದ್ಯಮಿಯಾದ ಎಲಾನ್ ಮಸ್ಕ್ ಅವರು ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ತಮ್ಮ ಆರೋಗ್ಯದಲ್ಲಿ ಮತ್ತು ನಿಮ್ಮ ವ್ಯವಹಾರದ ಮೇಲೆ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಕಾಲಜ್ಞಾನದ ಪ್ರಕಾರ ಮುಂಬರುವ ದಿನಗಳಲ್ಲಿ ನಿಮಗೆ ಅನೇಕ ವಿಘ್ನಗಳು ಮತ್ತು ವ್ಯವಹಾರದಲ್ಲಿ ನಷ್ಟಗಳ ಪ್ರಮಾಣವನ್ನು ತೋರಿಸ್ತಾ ಇದೆ. ಆದಷ್ಟು ನೀವುಗಳು ಸಹ ನಿಮ್ಮ ಉದ್ಯೋಗಿಗಳ ಕುಟುಂಬವನ್ನು ಒಂದು ಗಮನದಲ್ಲಿ ಇಟ್ಟುಕೊಳ್ಳಿ. ಅವರಿಗೋಸ್ಕರ ನಿಮ್ಮ ವ್ಯವಹಾರದಲ್ಲಿ ಒಂದು ಸುಸಜ್ಜಿತವಾದ ರಕ್ಷಣೆಯನ್ನು ಮಾಡುವುದು ಸೂಕ್ತ. ಹೀಗೆ ಮಾಡುವುದರಿಂದ ಭಗವಂತನ ಅನುಗ್ರಹ ನಿಮಗೂ ನಿಮ್ಮ ವ್ಯವಹಾರದ ಮೇಲೂ ಸಹ ಉಂಟಾಗಲಿ ಅಂತಂದು ನಾವುಗಳು ಸಹ ಆಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಕರ್ನಾಟಕದ ಘನತೆ ಬೆಟ್ಟ ರಾಜ್ಯಪಾಲರಾದ ಶ್ರೀಯುತ ತಾವರ್ ಚಂದ್ ಗೆಹ್ಲೋಟ್ ಅವರು ಸಹ ತಮ್ಮ ಆರೋಗ್ಯದಲ್ಲಿ ಈ ವರ್ಷದಲ್ಲಿ 2025 ಮಾರ್ಚ್ನಿಂದ ಪ್ರಾರಂಭವಾಗಿ 2026ವರೆಗೂ ಕಾಲಜ್ಞಾನದಲ್ಲಿ ಅನೇಕ ಆರೋಗ್ಯದ ಬದಲಾವಣೆಗಳನ್ನು ತೋರಿಸ್ತಾ ಇರೋದ್ರಿಂದ ಅವರೂ ಸಹ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಆದಷ್ಟು ಶಿವಧ್ಯಾನ ಮತ್ತು ವಿಶೇಷವಾಗಿ ವೈದ್ಯನಾಥ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆಯುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು ಅಂತಂದು ಕಾಲಜ್ಞಾನದಲ್ಲಿ ಸೂಚಿಸ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಹಲವು ಶಾಸಕರಿಗೆ ಅನೇಕ ರೀತಿಯಿಂದ ಹೃದಯ ಸ್ತಂಭನಗಳು, ಅದು ಹಾಲಿಯ ಶಾಸಕರಾಗಿರಬಹುದು ಮತ್ತು ಮಾಜಿ ಶಾಸಕರೆಲ್ಲ ಆರೋಗ್ಯದ ಸಂಬಂಧವಾಗಿ ಹೆಚ್ಚಾಗಿ ಹೃದಯ ಸಂಬಂಧಿತ ಕಾಯಿಲೆಗಳು ಆದಷ್ಟು ಸೂಕ್ತ ಆರೋಗ್ಯದ ಕಾಳಜಿಯನ್ನು ಶಾಸಕರೆಲ್ಲ ವಹಿಸುವುದು ಸೂಕ್ತ. ಕಾರಣ ನಿಮ್ಮನ್ನೇ ನಂಬಿರುವ ಅನೇಕ ಪ್ರಜೆಗಳು ಮತ್ತು ಅನೇಕ ಕಾರ್ಯಕರ್ತರು ನಿಮ್ಮನ್ನು ನಂಬಿರ್ತಾರೆ. ಆದ್ದರಿಂದ ಆದಷ್ಟು ನಿಮ್ಮ ಆರೋಗ್ಯದ ಕಡೆಯೂ ಸಹ ಗಮನವನ್ನು ನೀವು ನೀಡಬೇಕಾಗಿದೆ. ನಂತರ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಪ್ರಸಿದ್ಧ ನ್ಯಾಯಮೂರ್ತಿಗಳಾದ ಶ್ರೀಯುತ ಶ್ರೀ ಕೃಷ್ಣ ದೀಕ್ಷಿತ್ರವರಿಗೆ
ಕಾಲಜ್ಞಾನದ ಪ್ರಕಾರ ಮತ್ತು ಸಾಮುದ್ರಿಕ ಶಾಸ್ತ್ರದ ಆಧಾರದಿಂದ ಮುಂಬರುವ ದಿನಗಳಲ್ಲಿ ಅವರು ವಿಶೇಷವಾದ ಸ್ಥಾನ ಮಾನ ಕೀರ್ತಿಯನ್ನ ಪಡೆಯಲಿದ್ದಾರೆ ಮತ್ತು ಭಾರತದ ಉಚ್ಚ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ನಲ್ಲೂ ಸಹ ಅವರು ಮತ್ತೆ ನ್ಯಾಯಮೂರ್ತಿಗಳಾಗಿ ಅಲಂಕರಿಸುವ ಅನೇಕ ಸಂಭವಗಳನ್ನು ಕಾಲಜ್ಞಾನ ಸೂಚನೆಯನ್ನು ಮಾಡ್ತಾ ಇರೋದ್ರಿಂದ ಬರುವ ದಿನಗಳಲ್ಲಿ 2025 ಮತ್ತು 26 ನಂತರ ಅತ್ಯಂತ ಉನ್ನತ ಸ್ಥಾನವನ್ನು ಪಡಿತಾ ಇದ್ದಾರೆ. ಅದರೊಳಗೂ ನಮಗೆ ಅವರು ನಮ್ಮ ಕರ್ನಾಟಕದವರು ಎಂಬ ಹೆಮ್ಮೆ ನಮ್ಮೆಲ್ಲರಿಗೂ ಉಂಟಾಗಲಿ. ಇಂತಹ ನ್ಯಾಯಮೂರ್ತಿಗಳನ್ನು ಪಡೆದ ನಾವೆಲ್ಲರೂ ಧನ್ಯರು ಅಂತಂದೇಳಿ ಹೇಳುತ್ತಾ ಅವ್ರಿಗೂ ಸಹ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಇದ್ದೀವಿ. ಕರ್ನಾಟಕದ ಮತ್ತು ದಾವಣಗೆರೆಯ ಪ್ರಸಿದ್ಧ ಶಾಸಕರಾದ ಶಾಮನೂರು ಶಿವಶಂಕರಪ್ಪರವರು ಸಹ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಸೂಕ್ತ. ಕಾಲಜ್ಞಾನದ ಪ್ರಕಾರ ನಿಮಗೂ ಸಹ ಮುಂಬರುವ ದಿನಗಳಲ್ಲಿ ಅನೇಕ ಕಂಟಕಗಳ ಸೂಚನೆಯನ್ನು ನೀಡುತ್ತಾ ಇರೋದ್ರಿಂದ ಆದಷ್ಟು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಸೂಕ್ತ. ಏಕೆಂದರೆ ತಮ್ಮ ಅಭೂತಪೂರ್ವ ಸಾಧನೆ ಅತ್ಯಂತ ಹೆಮ್ಮೆಯಾಗದದ್ದು. ಆದಷ್ಟು ನಿಮ್ಮ ಆರೋಗ್ಯದ ಕಡೆ ನೀವು ಕಾಳಜಿಯನ್ನು ನೀಡತಕ್ಕದ್ದು. ನಿಮಗೆ ಆದಷ್ಟು ಭಗವಂತನ ಅನುಗ್ರಹ ಉಂಟಾಗಲಿ. ಇನ್ನೂ ಹೆಚ್ಚಿನ ರೀತಿಯಿಂದ ನಿಮ್ಮ ಪ್ರಜೆಗಳ ಮತ್ತು ಕಾರ್ಯಕರ್ತರ ಸೇವೆಯನ್ನು ಮಾಡುವಂಥ ಶಕ್ತಿ ಭಗವಂತ ನಿಮಗೆ ಅನುಗ್ರಹಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾರೆ. ಇನ್ನು ಈ ಹೋಳಿಯ ಹಬ್ಬಕ್ಕೆ ಬರೋಣ. ಬಣ್ಣದಿಂದ ನಮ್ಮ ಜೀವನಗಳು ನಡೀತಾ ಹೋಗ್ತವೆ. ನಿಮಗೆ ಆರಂಭದಲ್ಲೇ ತಿಳಿಸಿದ್ವಿ, ಈ ಬಣ್ಣಗಳು ನಮಗೆ ಅನೇಕ ರೀತಿಯಿಂದ ಹೆಚ್ಚಿನ ಸ್ಫೂರ್ತಿಯನ್ನು ನೀಡುತ್ತಾ ಹೋಗುತ್ತೆ. ನಾವು ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡಬೇಕೆಂದರೆ ಈ ಬಣ್ಣಗಳು ಸಹ ನಮಗೆ ಸ್ಫೂರ್ತಿಯಾಗ್ತವೆ. ನೋಡಿ, ಸೂರ್ಯನಲ್ಲೂ ಕಿರಣದಲ್ಲಿ 7 ಬಣ್ಣಗಳಿಂದ ಇಡೀ ಜಗತ್ತನ್ನು ಅವನು ಪೋಷಿಸ್ತಾನೆ. ಈ ಬಣ್ಣಗಳು ನವಗ್ರಹ ಸಂಕೇತಗಳಾಗಿರುತ್ತವೆ. ಹೀಗೆ ಪ್ರಕೃತಿಯ ಸಂಕೇತಗಳಾಗಿ ನಮ್ಮನ್ನು ಉನ್ನತ ಎತ್ತರಕ್ಕೆ ಕರೆದೊಯ್ಯಲು ಈ ಬಣ್ಣಗಳು ಸಹ ನಮಗೆ ಸಹಾಯವನ್ನು ನೀಡುತ್ತೆ. ನಂತರ ಈ ಹೋಳಿಯ ಹಬ್ಬದಲ್ಲಿ ಎಲ್ಲ ಸಮಸ್ತ ವೀಕ್ಷಕರಿಗೆಲ್ಲ ಒಂದು ತಿಳಿಸೋದು, ತಾವುಗಳು ಶುದ್ಧವಾದ ಬಣ್ಣಗಳನ್ನು ಹೋಳಿ ಹಬ್ಬದಲ್ಲಿ ಬಳಸಬೇಕು. ಕಾರಣ ಇದರಿಂದ ಅನೇಕ ರೀತಿಯಿಂದ ಆಯುರ್ವೇದಿಕ್ನಲ್ಲಿ ನಮ್ಮ ಪರಂಪರೆಯಾಗಿ ಸನಾತನ ಪರಂಪರೆಯಲ್ಲಿ ಬಂದಿರೋ ತನಕ ಪ್ರಕೃತಿದತ್ತವಾಗಿ ಸಿಗುವ ಹೂಗಳಿಂದ ಈ ಬಣ್ಣವನ್ನು ನಮ್ಮ ಸನಾತನದಲ್ಲಿ ಋಷಿಮುನಿಗಳು ಮಾಡ್ತಾ ಇದ್ರು. ಅದರಿಂದ ನಮ್ಮ ಚರ್ಮದ ಕಾಂತಿ ಇರಲಿ ಮತ್ತು ಆ ಬಣ್ಣ ನಮ್ಮ ಮೇಲೆ ಬಿದ್ದಾಗ ಆ ಗ್ರಹಗಳ ಆಕರ್ಷಣೆ ಉಂಟಾಗುತ್ತೆ. ಆ ಗ್ರಹಗಳ ಆಕರ್ಷಣೆಯಿಂದ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರ ಆಗ್ತವೆ. ವೀಕ್ಷಕರೇ, ನಮ್ಮ ಮೇಲೆ ಎಂತಹ ಬಣ್ಣ ಬಿದ್ದಾಗ ನಮಗೆ ಸಕಾರಾತ್ಮಕ ಶಕ್ತಿ ದೇಹದಲ್ಲಿ ಸಂಚಲನಗೊಳ್ಳುತ್ತೆ. ಆಗ ನಮ್ಮಲ್ಲಿರುವ ಚಕ್ರಗಳು ಉನ್ನತವಾಗಿ ಸಾಧನೆಗೆ ಪ್ರಚೋದನೆಯನ್ನು ನೀಡ್ತಾ ಹೋಗುತ್ತೆ. ಜೀವನದಲ್ಲಿ ಏನನ್ನಾದರೂ ನಾನು ಸಾಧನೆಯನ್ನು ಮಾಡಬೇಕು ಅನ್ನೋ ಹಂಬಲವನ್ನು ಕೊಡ್ತಾ ಹೋಗುತ್ತೆ. ವೀಕ್ಷಕರೇ, ಆದಷ್ಟು ನೀವುಗಳು ಸಾಧ್ಯವಾಗಿ ಪ್ರಕೃತಿ ದತ್ತವಾಗಿ ಪುಷ್ಪಗಳಿಂದ ಮತ್ತು ಹಲವಾರು ಎಲೆಗಳಿಂದ ಪ್ರಕೃತಿ ದತ್ತವಾಗಿ ಸಿಗುವ ಬಣ್ಣಗಳನ್ನು ಮಾತ್ರ ಈ ಹೋಳಿ ಹಬ್ಬದಲ್ಲಿ ಯಾರು ದೇಹಕ್ಕೆ ನಿಮ್ಮ ಪ್ರಕೃತಿಗೆ ಸಾಧನೆಯನ್ನು ಮಾಡಬೇಕಂತಿರಲ್ಲ ಅಂಥವರು ಮಾತ್ರ ಇಂತಹ ಬಣ್ಣಗಳನ್ನು ಉಪಯೋಗಿಸಿ. ಇದರ ಲಾಭವನ್ನು ನೀವುಗಳೇ ಕಂಡು ನೋಡ್ತೀರಾ. ಆದಷ್ಟು ಕೆಮಿಕಲ್ ಯುಕ್ತವಾದ ಮತ್ತು ಅನೇಕ ರಾಸಾಯನಿಕ ವಸ್ತು ಅಂದರೆ ಚರ್ಮಕ್ಕೆ ಹಾನಿಯಾಗುವಂತಹ ಯಾವುದೇ ಬಣ್ಣಗಳನ್ನು ನಾವು ಎಲ್ಲ ಕಡೆಯಲ್ಲೂ ನೋಡ್ತಾ ಇರ್ತೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ಅನೇಕ ಯುವಕರುಗಳು ಸಹ ರಾಸಾಯನಿಕ ಮಿಶ್ರಣವಾದ ಬಣ್ಣಗಳಿಂದ ನಿಮ್ಮ ದೇಹಕ್ಕೂ ಮತ್ತು ನಿಮ್ಮ ಚರ್ಮಕ್ಕೂ ಸಹ ಹಾನಿಯಾಗುವುದರಿಂದ ಅಂತಹ ಬಣ್ಣಗಳಿಂದ ತಾವುಗಳೆಲ್ಲ ದೂರವಿದ್ದು ಸಾವಯವಾಗಿ ಅಂದರೆ ಆರ್ಗಾನಿಕ್ ಆಗಿ ಕೆಲವೊಂದು ಮತ್ತು ಪ್ರಕೃತಿ ದತ್ತವಾಗಿ ಸಿಗುವಂತಹ ಬಣ್ಣಗಳನ್ನು ಉಪಯೋಗಿಸಿ ಅಂತಂದು ನಿಮ್ಮೆಲ್ಲರಿಗೂ ತಿಳಿಸುತ್ತಾ
ಆದಷ್ಟು ಯಾರು ಉದ್ಯೋಗದಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ನ ನಿರೀಕ್ಷಣೆಯನ್ನು ಮಾಡ್ತಾ ಇರ್ತೀರಾ, ಇಂಥವರು ಆದಷ್ಟು ನೀವುಗಳು ಹಳದಿಯ ಬಣ್ಣವನ್ನು ಮತ್ತು ಕೆಂಪು ಬಣ್ಣವನ್ನು ದಲ್ಲಿ ಹೋಳಿಯನ್ನು ಆಡುವುದರಿಂದ ನಿಮ್ಮ ಬಯಕೆಗಳು ಪೂರ್ತಿ ಆಗ್ತಾ ಹೋಗುತ್ತೆ. ಇನ್ನು ಯಾರು ವಿವಾಹದ ಭಾಗ್ಯವನ್ನು ಬಯಸ್ತಾ ಇರ್ತೀರಾ ಮತ್ತು ವಿವಾಹದಲ್ಲಿ ವಿಘ್ನಗಳು ಉಂಟಾಗ್ತಾ ಇರ್ತವೆ, ಅಂಥವರು ತಿಳಿ ಗುಲಾಬಿ ಅಂದರೆ ಪಿಂಕಿನ ಬಣ್ಣದವನ್ನು ಹೋಳಿ ಹಬ್ಬದಲ್ಲಿ ಬಳಸುವುದರಿಂದ, ದೇಹದ ಮೇಲೆ ಅದನ್ನು ಬಿದ್ದು ಸ್ನಾನವನ್ನು ಮಾಡುವುದರಿಂದ ನಿಮಗೆ ವಿಶೇಷವಾದ ಉಪಯೋಗಗಳು ಆ ಶುಕ್ರನ ಅನುಗ್ರಹದಿಂದ ಉಂಟಾಗ್ತಾ ಹೋಗುತ್ತೆ. ಮತ್ತು ಯಾರು ಸಾಲಬಾಧೆಯಿಂದ ನರಳುತ್ತಾ ಇರ್ತೀರಾ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನೋರು ಹಸಿರು ಬಣ್ಣವನ್ನು ಉಪಯೋಗವನ್ನು ಮಾಡತಕ್ಕದ್ದು. ಯಾರಿಗೆ ದೃಷ್ಟಿದೋಷಾದಿಗಳು ಮತ್ತು ಶತ್ರುಪೀಡೆ ಇರುತ್ತೆ ಅಂಥವರು ಆಕಾಶ ನೀಲಿಯ ಬಣ್ಣವನ್ನು ಉಪಯೋಗ ಮಾಡುವುದರಿಂದ ವಿಶೇಷವಾದ ಪ್ರಯೋಜನಗಳನ್ನು ಪಡಿತಾ ಹೋಗ್ತೀರಾ. ಭಾರತದ ಹೆಮ್ಮೆಯ ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರು ಸಹ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಸೂಕ್ತ. ಇದೇ ಮೇನ ಸಂಕ್ರಾಂತಿ ಮತ್ತು ರಕ್ತ ಚಂದ್ರಗ್ರಹಣದಿಂದ ಈ ಬ್ಲಡ್ ಮೂನ್ನಿಂದ ಅನೇಕ ರೀತಿಯಿಂದ ಆರೋಗ್ಯದಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಾ. ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ಹೃದಯದ ಬಗ್ಗೆ ಕಾಳಜಿಯನ್ನು ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರು ವಹಿಸುವುದರಿಂದ ಇನ್ನೂ ನಿಮ್ಮ ಸೇವೆ ನಮ್ಮ ಭಾರತಕ್ಕೆ ದೊರಕುತ್ತಾ ಹೋಗುತ್ತೆ. ಆದಷ್ಟು ಧ್ಯಾನ ಯೋಗಾದಿಗಳನ್ನು ಮಾಡುವುದರಿಂದ ಬರುವ ಎಲ್ಲ ಅಪಾಯಗಳಿಂದ ಪಾರಾಗಬಹುದು ಅಂತಂದು ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ. ಆದಷ್ಟು ನೀವು ಆರೋಗ್ಯದ ಕಡೆ ಮತ್ತೊಮ್ಮೆ ಗಮನವಹಿಸಿ ಅಂತಂದು ನಿಮಗೆ ಶುಭಾಶೀರ್ವಾದ. ಕರ್ನಾಟಕದ ರಾಜ್ಯದ ಹಲವು ಕಡೆಗಳಲ್ಲಿ ಅಕಾಲಿಕ ಮಳೆಗಳು ಉಂಟಾಗ್ತಾ ಹೋಗ್ತವೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಕೇರಳ, ತಮಿಳುನಾಡು, ಆಂಧ್ರ ಇರಲಿ, ಉತ್ತರ ಭಾರತದ ಕಡೆಯಲ್ಲಿ, ಉತ್ತರ ಪ್ರದೇಶ ಕಡೆ ಕೆಲವೊಂದು ಅಕಾಲಿಕ ಮಳೆಗಳು ಮತ್ತು ಉತ್ತರ ಭಾರತದ ಕಡೆ ಮೇಘಸ್ಫೋಟಗಳು, ಹಿಮಪಾತಗಳು ಹೆಚ್ಚಾಗಿ ಹೋಗ್ತಾ ಇದ್ದಾವೆ. ಮತ್ತು ಭಾರತವನ್ನು ಹೊರತುಪಡಿಸಿ ಅಮೇರಿಕಾ, ರಷ್ಯಾ, ಇಂಗ್ಲೆಂಡ್, ಲಂಡನ್, ನ್ಯೂಯಾರ್ಕ್, ಮೆಕ್ಸಿಕೋ ಕಡೆ ಹಲವು ಕಡೆ ಚಂಡಮಾರುತಗಳು ಮತ್ತು ಹಿಮಪಾತಗಳು ಮತ್ತು ಮೇಘಸ್ಫೋಟಗಳ ಜಾಸ್ತಿ ಆಗುವಂತಹ ಸೂಚನೆಗಳು ಕಾಲಜ್ಞಾನದಲ್ಲಿ ಮತ್ತು ಅಕ್ಷಾಂಶ ರೇಖಾಂಶದಿಂದ ಮತ್ತು ಭೂಕುಸಿತಗಳು, ಭೂಕಂಪನಗಳ ಮತ್ತು ಅತಿಯಾದ ಚಳಿಗಳು ಜಾಸ್ತಿ ತೋರಿಸ್ತಾರಿಂದ ಅತ್ಯಂತ ಜಾಗರೂಕತೆಯನ್ನು ವಹಿಸುವುದು ಸೂಕ್ತ. ಕಾಲಜ್ಞಾನದ ಪ್ರಕಾರ ಸಿರಿಯಾದ ಅಧ್ಯಕ್ಷರು ಸಹ ತಮ್ಮ ರಾಜ್ಯದ ಬಗ್ಗೆ, ತಮ್ಮ ರಾಷ್ಟ್ರದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಸೂಕ್ತ. ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಗಣನೆಗೆ ತೆಗೆದುಕೊಂಡು ಲೆಕ್ಕಾಚಾರವನ್ನು ಮಾಡಿದಾಗ ಕಾಲಜ್ಞಾನದ ಪ್ರಕಾರ ದೇಶದಲ್ಲಿ ಪ್ರಕ್ಷುಬ್ಧತೆಯಾದ ವಾತಾವರಣ, ಹಿಂಸಾತ್ಮಕ ಘಟನೆಗಳು ಮತ್ತು ಅನೇಕ ಕೋಲಾಹಲಗಳು, ಗುಂಪು ಘರ್ಷಣೆಗಳಿಂದ ಅನೇಕ ಸಾವು ನೋವುಗಳು ಆಗುವಂತಹ ಸೂಚನೆಗಳು ಹೆಚ್ಚಾಗಿರುವುದರಿಂದ ಮುನ್ನೆಚ್ಚರಿಕೆಯನ್ನು ಕ್ರಮವನ್ನು ತೆಗೆದುಕೊಂಡಿರುವುದರಿಂದ ಬರುವ ಅಪಾಯದಿಂದ ಪಾರಾಗಬಹುದು, ಇಲ್ಲವೇ ಅನೇಕ ಸಾವು ನೋವುಗಳಿಗೆ ದಾರಿ ಮಾಡಿಕೊಟ್ಟಾಗತ್ತೆ. ಆದ್ದರಿಂದ ಆದಷ್ಟು ಎಚ್ಚರಿಕೆಯನ್ನು ಸಿರಿಯ ಅಧ್ಯಕ್ಷರು ವಹಿಸುವುದು ಸೂಕ್ತ. ಇನ್ನು ಈ ಅದೃಶ್ಯ ಚಂದ್ರಗ್ರಹಣ ಮತ್ತು ಅದೃಶ್ಯ ಸೂರ್ಯಗ್ರಹಣವು ಮುಂದೆ ನಡೀತಾ ಇರೋದ್ರಿಂದ ನಮ್ಮ ಭಾರತದಲ್ಲಿರಲಿ ಮತ್ತು ಅನೇಕ ಕಡೆಯಲ್ಲಿ ಸಾಧು ಸಂತರುಗಳು, ಧರ್ಮಾಧಿಕಾರಿಗಳು ಮತ್ತು ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಅತ್ಯಂತ ನಷ್ಟಗಳು ಸಹ ಉಂಟಾಗ್ತಾ ಹೋಗ್ತವೆ. ಆದ್ದರಿಂದ ಆದಷ್ಟು ಧಾರ್ಮಿಕ ವ್ಯಕ್ತಿಗಳು ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದಾಗಿದೆ. ಇನ್ನು ನಮ್ಮ ಕರ್ನಾಟಕದ ಹೆಮ್ಮೆಯ ಕಣ್ಮಕುಪ್ಪೆ ಗವಿಮಠದ ತ್ರಿಕಾಲ ಪೂಜನೀಯರು, ಅನುಷ್ಠಾನ ಮೂರ್ತಿಗಳು ಮತ್ತು ತಪೋನಿಷ್ಠರು ಆದ ಕಣ್ಮಕುಪ್ಪ ಶ್ರೀಗಳು ಸಹ ಕಾಲಜ್ಞಾನದ ಪ್ರಕಾರ
ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸುವುದನ್ನು ಸೂಕ್ತ. ಏಕೆಂದರೆ ನಿಮ್ಮನ್ನೇ ನಂಬಿರುವ ಅನೇಕ ಶಿಷ್ಯ ಬಳಗಕ್ಕೆ ಅದೆಷ್ಟೋ ದಾರಿದೀಪವಾಗಿದ್ದೀರಾ. ಆದರೆ ಕಾಲಜ್ಞಾನದಲ್ಲಿ ಗ್ರಹಗತಿಗಳ ಆಧಾರದ ಪ್ರಕಾರ ನಿಮ್ಮ ಆರೋಗ್ಯದಲ್ಲಿ ಅನೇಕ ಏರುಪೇರುಗಳನ್ನು ನೋಡ್ತಾ ಇದ್ದೀರಾ ಅಂತಂದು ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ. ಆದಷ್ಟು ನೀವು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸುವುದು ಸೂಕ್ತ. ವಿಶೇಷವಾಗಿ ರಕ್ತಕ್ಕೆ, ನರ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟ ಅನೇಕ ನೋವುಗಳನ್ನು ಪಡೆಯಬೇಕಾಗುತ್ತದೆ. ಆದ್ದರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ. ಮತ್ತು ಅನೇಕ ದುಷ್ಟಶಕ್ತಿಗಳ ಕಾಟವೂ ಸಹ ಇರುವುದರಿಂದ ತಾಯಿ ಭಗವತಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದರಿಂದ ಬರುವ ಈ ಅನಾರೋಗ್ಯ ಬಾಧೆಯಿಂದ ಪಾರಾಗಬಹುದು. ಇನ್ನು ಮುಂದೆ ಅತ್ಯಂತ ಉನ್ನತ ಸ್ಥಾನವನ್ನೂ ಸಹ ಪಡಿತಾ ಹೋಗ್ತೀರಾ. ಇಲ್ಲದಿದ್ದರೆ ಅನೇಕವಾಗಿ ಅನಾರೋಗ್ಯ ಬಾಧೆ ಮತ್ತು ಆರ್ಥಿಕ ಹಿನ್ನಡೆಗಳು, ಅನೇಕ ದುಷ್ಟ ಜನರ ಕಾಡಾಟದಿಂದ ಮಾನಸಿಕವಾಗಿ ದೈಹಿಕವಾಗಿ ಬಳಲ್ತಾ ಹೋಗ್ತಾ ಇರ್ತೀರ. ಆದಷ್ಟು ಆ ಭಗವಂತ ಸಿದ್ಧಲಿಂಗೇಶ್ವರರು ನಿಮಗೆ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕೊಟ್ಟು ಕರುಣಿಸಲಿ ಅನ್ನೋ ಉತ್ತಮ ಸ್ಥಾನವನ್ನು, ಅತ್ಯುನ್ನತವಾಗಿ ಪ್ರಸಾದವನ್ನು, ಅನುಗ್ರಹವನ್ನು ಮಾಡಲಿ ಅಂತಂದು ಮನಸಾರೆ ಶುಭಾಶೀರ್ವಾದವನ್ನು ಕೋರ್ತಾ ಇದ್ದೀವಿ. ಈ ಹೋಳಿ ಹುಣ್ಣಿಮೆಯಲ್ಲಿ ನಾವು ಸುಲಭವಾಗಿ ಆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ಏನಪ್ಪ ಮಾಡಬೇಕು ಅಂತಂದರೆ, ಸರಳವಾಗಿ ಆ ದಿನ ಸೂರ್ಯೋದಯಕ್ಕಿಂತ ಮುಂಚಿನಾದ್ರೂ ಆಯಿತು, ಇಲ್ಲ ಸೂರ್ಯಾಸ್ತದ ನಂತರ, ಆದಷ್ಟು ಎಲ್ಲರೂ ಸೂರ್ಯೋದಯಕ್ಕಿಂತ ಮುಂಚೆಯೇ ಶುಭ ಮುಹೂರ್ತದಲ್ಲಿ ಶಿಷ್ಯರು ಏನಪ್ಪ ಮಾಡಬೇಕು ಅಂತಂದರೆ, ಸರಳವಾಗಿ ಗೋಮಯದಿಂದ ಮನೆಯ ಮುಂದೆ ಸಾರಿಸಿ, ಅಂದರೆ ಹಸುವಿನ ಸಗಣಿಯಲ್ಲಿ ಮನೆಯನ್ನು ಶುಭ್ರವನ್ನಗೊಳಿಸಿ, ಈ 7 ಬಣ್ಣದಿಂದ ತಿಳಿಸುತ್ತಿರುವ ಈ 7 ಬಣ್ಣಗಳಿಂದ ರಂಗವಲ್ಲಿಯನ್ನು, ಅಷ್ಟದಳ ಪದ್ಮವನ್ನು ಬರೆದು ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ಇಂಡಿಗೋ ಆ್ಯಂಡ್ ವೈಲೆಟ್, ಈ ಎಲ್ಲ ಬಣ್ಣಗಳಿಂದ ಅಷ್ಟದಳ ಪದ್ಮವನ್ನು ಬರೆದು 9 ಘೃತ ದೀಪವನ್ನು ಬೆಳಗಿಸಿ ತಾಯಿ ಮಹಾಲಕ್ಷ್ಮಿಯ ಆವಾಹನೆಯನ್ನು ಮಾಡಿ, ತಾಯಿಯನ್ನು ಮನಸಾರೆ ಶುದ್ಧ ಮನಸ್ಸಿನಿಂದ ಆ ಪ್ರಕೃತಿಯಲ್ಲಿರುವ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಮ್ಮ ಮನೆಗೆ ಬಾ ತಾಯಿ, ನಿನಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅಂತಂದೇಳಿ ಶುದ್ಧ ಮನಸ್ಸಿನಿಂದ ಮಾಡಿ ನೀವು ಪ್ರಾರ್ಥನೆಯನ್ನು ಮಾಡಿದರೆ, ಓಂ ಹ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಹ್ರೀಂ ಮಹಾಲಕ್ಷ್ಮಿಯೇ ನಮಃ, ಈ ಮಹಾಮಂತ್ರವನ್ನು ಜಪಿಸಿ ಆ ದೀಪಗಳ ಬಳಿಯಲ್ಲಿ ಬಿಲ್ವದಳಗಳನ್ನು ಅರ್ಪಣೆಯನ್ನು ಮಾಡಿ, ಮನೆಯ ದೇವತಾ ಪೂಜಾ ಮಂದಿರದಲ್ಲಿ ಘೃತ ದೀಪ ಅಂದರೆ ತುಪ್ಪದ ದೀಪವನ್ನು ಬೆಳಗಿ ಮಹಾಲಕ್ಷ್ಮಿಯ ಸಾನ್ನಿಧ್ಯವನ್ನು ಸ್ಥಾಪಿಸುವುದರಿಂದ ಮನೆಯಲ್ಲಿ ಎಂತಹ ದಟ್ಟ ದಾರಿದ್ರ್ಯನೇ ಇರಲಿ, ಅನೇಕ ರೋಗ ರುಜಿನಗಳ ಭಯ ಇರಲಿ, ಅನೇಕ ದುಷ್ಟಶಕ್ತಿಗಳ ಕಾಡಾಟ, ಮನೆಯಲ್ಲಿ ಕಲಹಗಳು, ಎಲ್ಲ ದೋಷಗಳಿಂದ ತಾಯಿ ಅನುಗ್ರಹವನ್ನು ನೀಡ್ತಾ ಹೋಗ್ತಾಳೆ. ಅನೇಕ ರೀತಿಯಿಂದ ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಮನೆಯಲ್ಲಿ ಸದಾ ಮಕ್ಕಳ ಜೊತೆಯಲ್ಲಿ ಪಾಲಕರ ಜಗಳ, ಸೊಸೆಯ ಜೊತೆಯಲ್ಲಿ ಅತ್ತೆಯ ವೈಮನಸ್ಸು, ಹೀಗೆ ಅನೇಕ ಎಂತಹ ಕಲಗಳಿದ್ರೂ ಸಹ ಆ ತಾಯಿಯ ಮಹಾಲಕ್ಷ್ಮಿಯ ಕೃಪೆಯಿಂದ ಸಕಲ ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತವೆ. ಆ ದಿನ ಸಂಜೆ ಅಮ್ಮನಿಗೆ ವಿಶೇಷವಾಗಿ ಪಾಯಸದ ನೈವೇದ್ಯವನ್ನು ಮಾಡಿ ಸುಮಂಗಲಿಯರ ಪೂಜೆಯನ್ನು ಮಾಡಿ ಅಮ್ಮನಿಗೆ 16 ತುಪ್ಪದ ದೀಪದವನ್ನು ಬೆಳಗುವುದರಿಂದ ವಿಶೇಷವಾದ ಲಕ್ಷ್ಮಿಯ ಅನುಗ್ರಹವನ್ನು ಸಮಸ್ತ ವೀಕ್ಷಕ ಬಾಂಧವರೆಲ್ಲ ಪಡಿತೀರಾ ಅಂತಂದೇಳಿ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಈ ಹೋಳಿ ಹುಣ್ಣಿಮೆ ಬಣ್ಣ ಬಣ್ಣದಿಂದ ನಮಗೆ ಜೀವನದಲ್ಲಿ ಖುಷಿಯನ್ನು ತರುವುದರ ಜೊತೆಗೆ ಒಂದು ಸಂದೇಶವನ್ನು ನೀಡುತ್ತೆ. ನಿಮಗೆ ಹಿಂದೆನೇ ತಿಳಿಸಿದೆ, ಕಾಮದಹನದಲ್ಲಿ
ಶಿವ ಕಾಮನನ್ನ ಸಂಹಾರವನ್ನು ಮಾಡಿದ್ದು, ಹೋಲಿಕಾಳನ್ನ ಸಂಹಾರವನ್ನು ಆಗಿತ್ತು. ಇವೆಲ್ಲವುದರಿಂದ ನಾವುಗಳು ಒಂದು ಪಾಠವನ್ನು ಕಲಿಬೇಕು. ಈ ಹೋಳಿ ಹುಣ್ಣಿಮೆ ನಮಗೆ ಒಂದು ಪಾಠವನ್ನು ನೀಡುತ್ತೆ. ಆ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಏನಂತಂದರೆ, ಜೀವನದಲ್ಲಿ ನಾವು ಎಲ್ಲವನ್ನು ಕಳೆದುಕೊಂಡಾಗ್ತೀವಿ, ಎಲ್ಲ ರೀತಿಯಿಂದನೂ ಕಳ್ಕೊಳ್ತೀವಿ. ಜೀವನದಲ್ಲಿ ಏನೂ ಇಲ್ಲಪ್ಪ ಅಂತಂದೇಳಿ ಎಲ್ಲರೂ ಹತಾಶರಾಗ್ಬಿಡ್ತಾರೆ. ಆದರೆ ಒಂದು ಈ ಹೋಳಿ ಹುಣ್ಣಿಮೆಯಂದು ನಿಮಗೆ ತಿಳಿಸ್ತಾ ಇದ್ದೀವಿ, ಭಗವಂತ ಮತ್ತು ಗುರುಗಳ ಮೇಲಿರುವ ನಂಬಿಕೆ ತೃಣಮಪಿನೂ ಸಹ ಎಂದಿಗೂ ಆ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಏಕೆಂತಂದರೆ ನನ್ನ ಅನುಭವ ಮತ್ತು ನಮ್ಮ ಇಂದಿನ ಗುರುಗಳು ಬರೆದಿರುವ ಅನೇಕ ತಾಳೆಗರಿ ಗ್ರಂಥಗಳು ಮತ್ತು ನಾನು ಕಣ್ಣಾರೆ ಕಂಡಂತಹ ಅನೇಕ ಅನುಭವಗಳಿಂದ ಹೇಳ್ತಾ ಇದ್ದೀನಿ, ಆ ನಂಬಿಕೆಯಿಂದಲೇ ಎಷ್ಟೋ ಜನರು ಸಾಧನೆಯ ಶಿಖರವನ್ನೇರಿದ್ದಾರೆ ವೀಕ್ಷಕರೇ. ಆ ಕಾರಣದಿಂದಲೇ ನಿಮಗೆ ಪರಮ ಭಾಗವತೋತ್ತಮರಾದ ಪ್ರಹ್ಲಾದರ ಕಥೆಯನ್ನು ನಿಮಗೆ ನಿರೂಪಣೆಯನ್ನು ಮಾಡಿದ್ದು. ಆ ಪ್ರಹ್ಲಾದ ರಾಜರಿಗೆ ಎಂತಹ ಕಡು ಕಷ್ಟಗಳು ಬಂದ್ರೂ ಸಹ ಆ ನಂಬಿಕೆ ತೃಣಮಪಿ ಬಿಟ್ಟು ಹೋಗಲಿಲ್ಲ. ಕ್ಷಣ ಕ್ಷಣಕ್ಕೂ ಇನ್ನೂ ಆ ನಂಬಿಕೆ ವೃದ್ಧಿಯಾಗ್ತಾ ಹೋಯಿತು. ಅದೇ ರೀತಿಯಿಂದ, ಏಕೆಂದರೆ ಈ ಕಲಿಗಾಲದಲ್ಲಿ ಕಲಿಕಲ್ಮಶದಿಂದ ಏನೋ ಒಂದು ಇದರಿಂದ ನಾವು ಭಗವಂತನ ಮೇಲೆ, ಗುರುಗಳ ಮೇಲೇ ಸಹ ನಾವು ನಂಬಿಕೆಯನ್ನು ಕಳೆದುಕೊಂಡು ಹೋಗ್ಬಿಡ್ತೀವಿ. ಆದ್ದರಿಂದ ಈ ಕಲಿಯುಗದಲ್ಲಿ ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಅನಾಹುತಗಳು ನಡೀಲಿಕ್ಕೆ ಕಾರಣ ಇವೆಲ್ಲ ಇದಾಗ್ತಾ ಇದೆ. ಆದ್ದರಿಂದ ನಾವು ತಿಳಿಸಿದ ಹಾಗೆ ಇದರ ಸಂದೇಶ ಎಂತಹ ಸಮಯದಲ್ಲೂ ಸಹ ಜೀವನದಲ್ಲಿ ಹತಾಶೆ ಆಗದಲೇ ಭಗವಂತ ಮತ್ತು ಗುರುಗಳ ಮೇಲೆ ಅತ್ಯಂತವಾದ ದೃಢ ನಂಬಿಕೆಯಿಂದ ನಾವು ಮುನ್ನೋಗೋಣ, ಸಾಧನೆಯ ಶಿಖರವನ್ನು ತಲುಪೋಣ ಅಂತಂದು ಹೇಳಿ ತಿಳಿಸ್ತಾ, ಆದ್ದರಿಂದ ನಮ್ಮ ಗುರುಗಳು ಹೇಳ್ತಾ ಇದ್ರು ಏನಪ್ಪ ಅಂತಂದರೆ, ಸದಾ ನಮಗೆ ಹೇಳ್ತಾ ಇದ್ರು, ಲೀವ್ ಆಲ್ ದ ವರೀಸ್, ಹ್ಯಾವ್ ಫೇತ್ ಇನ್ ದ ಗಾಡ್. ಲೀವ್ ಆಲ್ ದ ವರೀಸ್ ಆ್ಯಂಡ್ have faith in the God and follow His commands. Your fortune will turn up. ಸದಾ ನಮ್ಮ ಗುರುಗಳು ಈ ವಾಕ್ಯವನ್ನು ನಮಗೆ ತಿಳಿಸ್ತಾ ಇದ್ದರು. ಆ ವಾಕ್ಯವನ್ನು ನಮ್ಮ ಶಿಕ್ಷಕರಿಗೆ, ನಮ್ಮ ಎಲ್ಲ ವೀಕ್ಷಕರಿಗೆಲ್ಲ ಮತ್ತು ನಮ್ಮ ಶಿಷ್ಯ ಬಳಗಕ್ಕೆಲ್ಲ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ನೀವುಗಳು ಸಹ ಇದನ್ನು ಪರಿಪಾಲನೆಯನ್ನು ಮಾಡಿ ಈ ಹೋಳಿ ಹುಣ್ಣಿಮೆಯ ಪ್ರತಿಯೊಂದು ಕ್ಷಣಗಳನ್ನು, ಈ ಹುಣ್ಣಿಮೆ ಮತ್ತು ಮೀನ ಸಂಕ್ರಾಂತಿ ಮತ್ತು ಅದೃಶ್ಯ ಚಂದ್ರಗ್ರಹಣ ನಡೀತಾ ಇರುವ ಈ ಸಂದರ್ಭದಲ್ಲಿ ಈ ಎಲ್ಲ ಸಮಯವನ್ನು ನಾವು ವ್ಯರ್ಥ ಮಾಡದಲೇ ಆ ಸಮಯವನ್ನು, ಪ್ರತಿಯೊಂದು ಕ್ಷಣವನ್ನು ನಮ್ಮ ಜೀವನಕ್ಕೆ ಉಪಯೋಗವಾಗುವಂತಹ ಕರ್ಮಗಳನ್ನು ಮಾಡೋಣ. ಇದರ ಜೊತೆಯಲ್ಲಿ ನಾವುಗಳು ಸಹ ಪ್ರಕೃತಿಗೆ ಪ್ರಾರ್ಥನೆಯನ್ನು ಮಾಡೋಣ, ಪ್ರಕೃತಿಗೋಸ್ಕರ ಬದುಕೋಣ. ಪ್ರಕೃತಿಗೆ ಮುಂದೆ ಬರುವ ಕಾಲದಲ್ಲಿ ಉಷ್ಣತೆಯ ತಾಪಮಾನ ಏರ್ತಾ ಇದೆ ವೀಕ್ಷಕರೇ. ಆದಷ್ಟು ಮನೆಗೊಂದು ಮರದಂತೆ ಪ್ರತಿಯೊಬ್ಬರೂ ಸಹ ಹಸಿರು ಕ್ರಾಂತಿಯನ್ನು ಮಾಡಲಿ. ಆ ಭಗವಂತ ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತಂದೇಳಿ ಕೇಳ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸುವಂತಾಗಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷಾದಿಗಳನ್ನು ಕೊಟ್ಟು ಅನುಗ್ರಹಿಸಲಿ ಅಂತಂತೇಳಿ ಶುಭಾಶೀರ್ವಾದವನ್ನು ನೀಡುತ್ತಾ, ಮತ್ತೊಮ್ಮೆ ನಿಮ್ಮಲ್ಲಿ ಬರುವ ಇದೇ ಯುಗಾದಿಯ ಅಮಾವಾಸ್ಯೆಯಂದು ಶನಿ ಸಂಕ್ರಮಣ, ಶನೀಶ್ವರ ಸ್ವಾಮಿಯು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ವಿಶೇಷವಾಗಿ ಶನೀಶ್ವರ ಮಹಾಯಾಗವನ್ನು ಶ್ರೀಪೀಠದಲ್ಲಿ ನಮ್ಮ ಪವರ್ ಟಿವಿ ವತಿಯಿಂದ ನಡೆಸುತ್ತಿದ್ದು, ಲೋಕ ಕಲ್ಯಾಣಕ್ಕಾಗಿ ಸಕಲ ಭಕ್ತಾದಿಗಳು ಮತ್ತು ಶಿಷ್ಯವರ್ಗವು ಈ ಮಹಾಯಾಗದಲ್ಲಿ
ಪಾಲ್ಗೊಂಡು ಪರಮದಯಾಳು ಶ್ರೀ ಶನೀಶ್ವರರ ಅನುಗ್ರಹಕ್ಕೂ ಪಾತ್ರರಾಗಿ ಅಂತಂದೇಳಿ ನಿಮ್ಮೆಲ್ಲರಿಗೂ ತಿಳಿಸುತ್ತಾ ಓಂ ನಮಃ ಶಿವಾಯ.